ಹಾಯ್ ಫ್ರೆಂಡ್ಸ್, ಬ್ಯಾಂಕಿಂಗ್ ಪ್ರಶ್ನೋತ್ತರಗಳ ಸರಣಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗಾಗಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡೀನಿ. ಇದು ಎರಡನೇ ವಿಡಿಯೋ. ಈ ಬ್ಯಾಂಕಿಂಗ್ ಪ್ರಶ್ನೋತ್ತರಗಳ ಸರಣಿಗೆ ಸಂಬಂಧಪಟ್ಟಂಗೆ ಇದು ಎರಡನೇ ವಿಡಿಯೋ. ಬ್ಯಾಂಕಿಂಗ್ ಪ್ರಶ್ನೋತ್ತರಗಳ ಸರಣಿಯೊಳಗೆ ಯಾವ್ಯಾವ ಟಾಪಿಕ್ಸ್ಗಳ ಕವರ್ ಮಾಡಲಾಗ್ತದ ಅಂತ ಇಲ್ಲಿ ಟಾಪಿಕ್ಸ್ಗಳನ್ನು ಮೆನ್ಷನ್ ಮಾಡಿದ್ದೀನಿ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ. ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. 16ನೇ ಪ್ರಶ್ನೆ. ಹಿಂದಿನ ವಿಡಿಯೋದೊಳಗೆ ಅಪ್ ಟು 15ನೇ ಪ್ರಶ್ನೆ ತನಕ ಡಿಸ್ಕಸ್ ಮಾಡಿದ್ದೆವು. ಇವತ್ತಿನ ವಿಡಿಯೋವನ್ನು 16ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡೋಣ್ರಿ ಸ್ನೇಹಿತರೆ. 16ನೇ ಪ್ರಶ್ನೆ, SCB ಎಂದ್ರೇನು ಅಂತ ಪ್ರಶ್ನೆ ಕೇಳ್ಯಾರ. ಅಂದ್ರೆ SCBದ ಫುಲ್ ಫಾರ್ಮ್ ಕೇಳ್ಯಾರ. SCBದ ಫುಲ್ ಫಾರ್ಮ್ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಬಿ, ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್. SCBದ ಫುಲ್ ಫಾರ್ಮ್ ಏನ್ರಿ? ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್. 17ನೇ ಪ್ರಶ್ನೆ, SCB ಎಂದ್ರೇನು ಅಂತ ಕೇಳ್ಯಾರ. ಯಾಕೆ ಎರಡೂ ಪ್ರಶ್ನೆ ಸೇಮ್ ತಗೊಂಡಿನಿ ಅಂತಂದ್ರೆ ಫುಲ್ ಫಾರ್ಮ್ ಯಾವಾಗಲೂ ಇಂಗ್ಲೀಷ್ನಲ್ಲಿಯೂ ಕೂಡ ಗೊತ್ತಿರಬೇಕು ಅಂತ ಅನ್ನಕ್ಕೆ ಈ ಎರಡೂ ಪ್ರಶ್ನೆ ಸೇಮ್ ತೆಗೆದೀನಿ ಸ್ನೇಹಿತರೆ. ಇಲ್ಲಿ ನೋಡ್ರಿ, SCBದ ಫುಲ್ ಫಾರ್ಮ್ ಏನದ್ರಿ? ಇದಕ್ಕೆ ಸರಿಯಾದ ಉತ್ತರ ಎ, ರಾಜ್ಯ ಸಹಕಾರಿ ಬ್ಯಾಂಕ್ಗಳು. ನೋಡ್ರಿ, ಇಲ್ಲಿ ರಾಜ್ಯ ಸಹಕಾರಿ ಬ್ಯಾಂಕ್ಗಳು ಅಂತ ಕೊಟ್ಟಾರ. ಹಿಂದಿಂದ ಫುಲ್ ಫಾರ್ಮ್ ಒಳಗೆ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಕೊಟ್ಟಾರ. ನಿಮಗೆ ಕನ್ನಡದೊಳಗೆ ಅಷ್ಟೇ ಗೊತ್ತಿತ್ತು ಅಂತ ತಿಳ್ಕೊಳ್ರಿ. ರಾಜ್ಯ ಸಹಕಾರಿ ಬ್ಯಾಂಕ್ಗಳು ಅಂತ ಅಷ್ಟೇ ಗೊತ್ತಿತ್ತು, ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಅಂತ ನಿಮಗೆ ಗೊತ್ತಿರಲಿಲ್ಲ ಅಂತಂದ್ರೆ ನೀವು ಹಿಂದಿಂದ ಪ್ರಶ್ನೆ ಬಿಡ್ಸೋಕ್ಕಾಗಂಗಿಲ್ಲ. ಅದಕ್ಕಾಗಿ ಫುಲ್ ಫಾರ್ಮ್ ಯಾವಾಗಲೂ ಇಂಗ್ಲೀಷ್ನಲ್ಲಿಯೂ ಕೂಡ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಅದಕ್ಕಾಗಿ ಎರಡೂ ಪ್ರಶ್ನೆಗಳನ್ನು ಸೇಮ್ ತೆಗೆದೀನಿ. ನೆಕ್ಸ್ಟ್ 18ನೇ ಪ್ರಶ್ನೆ, ಏಕರಾಜ್ಯ ಸಹಕಾರ ಬ್ಯಾಂಕ್ಗಳು ಡ್ಯಾಶ್ ಇಂದ ನಿಯಂತ್ರಿಸಲ್ಪಡುತ್ತವೆ ಅಂತ ಪ್ರಶ್ನೆ ಕೇಳಾರ. ಅಂದ್ರೆ ಯಾರಿಂದ ನಿಯಂತ್ರಿಸಲ್ಪಡ್ತವ ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಸಿ, RBI ಮತ್ತು ಸಹಕಾರ ಸಂಘಗಳ ಕೇಂದ್ರ ನೋಂದಣಾಧಿಕಾರಿ. ಇಲ್ಲಿ ಕೇಂದ್ರ ನೋಂದಣಾಧಿಕಾರಿ ಬರಬಾರ್ದ್ರಿ. ಇಲ್ಲಿ ಇದು ಒಂದು ಸ್ವಲ್ಪ ಡೌಟ್ ಅಂದ ನನಗೆ. ಸರಿಯಾದ ಉತ್ತರ ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ರಿ ಸ್ನೇಹಿತರೆ. ಇಲ್ಲಿ ಕೇಂದ್ರ ನೋಂದಣಾಧಿಕಾರಿ ಬರಬಾರ್ದು, ರಾಜ್ಯ ನೋಂದಣಾಧಿಕಾರಿ ಬರ್ಬೇಕು. ರಾಜ್ಯ ನೋಂದಣಾಧಿಕಾರಿ. ಯಾಕಂದ್ರೆ ಏಕರಾಜ್ಯ ಅಂತ ಐತಲ್ರಿ. ಇನ್ ಕೇಸ್ ಬಹುರಾಜ್ಯ ಇತ್ತಂತ ತಿಳ್ಕೊಡ್ರಿ. ಅಲ್ಲಿ ಬಹುರಾಜ್ಯ ಇತ್ತು ಅಂತಂದ್ರೆ ಅವಾಗ RBI ಮತ್ತು ಕೇಂದ್ರ ನೋಂದಣಾಧಿಕಾರಿ ಕರೆಕ್ಟ್ ಆನ್ಸರ್. ಬಟ್ ಏಕರಾಜ್ಯ ಅಂತ ಐತಿ. ಏಕರಾಜ್ಯ ಅಂತಂದ್ರೆ ಯಾವ ರಾಜ್ಯದೊಳಗೆ ಸಹಕಾರ ಬ್ಯಾಂಕ್ ಇರ್ತದೋ ಆ ರಾಜ್ಯದ ನೋಂದಣಾಧಿಕಾರಿಗಳು ಆಮೇಲೆ RBI ಎರಡು ನಿಯಂತ್ರಣ ಮಾಡ್ತಾವೆ. ಇನ್ ಕೇಸ್ ಏಕರಾಜ್ಯ ಸಹಕಾರ ಸಂಘಗಳಿತ್ತು ಅಂತ ತಿಳ್ಕೊಡ್ರಿ. ಇಲ್ಲಿ ಬ್ಯಾಂಕ್ ಬದಲಿ ಸಂಘಗಳಿತ್ತು ಅಂತಂದ್ರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ. ಅವಾಗ ಸಹಕಾರ ಸಂಘಗಳ ರಾಜ್ಯ ನೋಂದಣಾಧಿಕಾರಿಗಳು ಅಂತ ಸರಿಯಾದ ಉತ್ತರ ಆಗ್ತದೆ ಸ್ನೇಹಿತರೆ. ದಯಮಾಡಿ ಈ 18ನೇ ಪ್ರಶ್ನೆಗೆ ಉತ್ತರ ಮತ್ತೊಮ್ಮೆ ನೀವು ಕ್ಲಾರಿಫೈ ಮಾಡ್ಕೊಳ್ರಿ. RBI ಮತ್ತು ಸಹಕಾರ ಸಂಘಗಳ ಇಲ್ಲಿ ರಾಜ್ಯ ನೋಂದಣಾಧಿಕಾರಿ ಆಗಬೇಕು. RBI ಒಂದನೂ ಬರುವುದಿಲ್ಲ. RBI ಒಂದನೂ ಆಪ್ಷನ್ ಆಗಂಗಿಲ್ಲ. ಯಾಕಂತಂದ್ರೆ ಯಾವ ರಾಜ್ಯದೊಳಗೆ ಸಹಕಾರ ಬ್ಯಾಂಕ್ ಅದು ಆ ರಾಜ್ಯದ ಸಹಕಾರ ಸಂಘಗಳ ನೋಂದಣಾಧಿಕಾರಿ ಕೂಡ ಆ ಬ್ಯಾಂಕ್ ಅನ್ನ ನಿಯಂತ್ರಣ ಮಾಡ್ತಾನೆ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ 19ನೇ ಪ್ರಶ್ನೆ, ರಾಜ್ಯ ಸಹಕಾರಿ ಬ್ಯಾಂಕ್ನ ಸದಸ್ಯರು ಯಾರಾಗಿರುತ್ತಾರೆ ಅಂತ ಪ್ರಶ್ನೆ ಅದ. ಅಂದ್ರೆ ಯಾವುದೇ ಒಂದು ರಾಜ್ಯ ಸಹಕಾರಿ ಬ್ಯಾಂಕ್ ಅದಂದ್ರೆ ಆ ಬ್ಯಾಂಕಿನೊಳಗೆ ಯಾರ ಮೆಂಬರ್ಶಿಪ್ ತಗೊಂಡಿರ್ತಾರ ಅಂತ ಪ್ರಶ್ನೆ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಸಿ, ಜಿಲ್ಲಾ ಸಹಕಾರಿ ಬ್ಯಾಂಕ್ಗಳು ರಾಜ್ಯ ಸಹಕಾರಿ ಬ್ಯಾಂಕಿನಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿರ್ತಾವ. ಅಂದ್ರೆ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಏನಿರ್ತಾವಲ್ಲ, DCC ಬ್ಯಾಂಕ್ ಅಂತ ಕರಿತಾರಲ್ರಿ, ಈ DCC ಬ್ಯಾಂಕ್ಗಳು ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಮೆಂಬರ್ಶಿಪ್ ಅನ್ನ ಪಡ್ಕೊಂಡಿರ್ತಾವ ಸ್ನೇಹಿತರೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಡ್ಯಾಶ್ ಭಾರತದಲ್ಲಿ 3 ಹಂತದ ಸಹಕಾರಿ ರಚನೆಯ ಶಿಖರವಾಗಿದೆ. ಅಂದ್ರೆ ಯಾವುದು ಭಾರತದಲ್ಲಿ 3 ಹಂತದ ಸಹಕಾರಿ ರಚನೆಯ ಶಿಖರವಾಗಿದೆ ಅಂತ ಪ್ರಶ್ನೆ ಅದು. ಅಂದ್ರೆ ಸಾಲ ಕೊಡ್ತಕ್ಕಂಥ ಸಹಕಾರ ಸಂಸ್ಥೆಗಳನ್ನ 3 ಹಂತದಲ್ಲಿ ಅಥವಾ 3 ಸ್ತರದಲ್ಲಿ ರಚನೆಯನ್ನ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಆ 3 ರಚನೆಯಲ್ಲಿ ಉನ್ನತ ಮಟ್ಟದ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಾರ. ರಚನೆಯ ಶಿಖರ ಅಂತಂದ್ರೆ ಏನ್ರಿ? ಶಿಖರ ಅಂತಂದ್ರೆ ಎತ್ತರ ಇರ್ತಕ್ಕಂಥದ್ದು, ಅಂದ್ರೆ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳ್ಯಾರ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಡಿ, ರಾಜ್ಯ ಸಹಕಾರಿ ಬ್ಯಾಂಕ್ಗಳು. ಈ ರಾಜ್ಯ ಸಹಕಾರಿ ಬ್ಯಾಂಕ್ಗಳ 3 ಹಂತದ ಸಹಕಾರಿ ರಚನೆಯ ಶಿಖರವಾಗಿರ್ತಕ್ಕಂಥದ್ದು ಅಥವಾ ಉನ್ನತ ಮಟ್ಟದಲ್ಲಿರ್ತಕ್ಕಂಥದ್ದು. 3 ಸ್ತರದೊಳಗ ಅಂತಂದ್ರೆ ನೋಡ್ರಿ, ಹಳ್ಳಿಯೊಳಗ ಪ್ರಾಥಮಿಕ PSES ಅಂತ ಬರ್ತಾವ. PSES
PSCS ಅಂದ್ರೆ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ, ಅಂದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಅಂತ ಬರ್ತಾವ. ಇದು ಕೆಳ ಸ್ತರದ ಸಹಕಾರ ಸಂಸ್ಥೆಗಳಿವು. ನೆಕ್ಸ್ಟ್ ಎರಡನೇದು ಬರ್ತದ DCC ಬ್ಯಾಂಕ್, ಅಂದ್ರೆ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಬರ್ತದೆ ಸ್ನೇಹಿತರೆ. ಈ DCC ಬ್ಯಾಂಕ್ ಏನದಲ್ರಿ ಮಧ್ಯಮ, ಕೆಳಗೂ ಇಲ್ಲ ಫುಲ್ ಮೇಲೂ ಇಲ್ಲ, ಇದು ಮಧ್ಯಮ ಸ್ನೇಹಿತರೆ. ಈ ಪ್ರಾಥಮಿಕ ಆದ ತಕ್ಷಣ ಪ್ರಾಥಮಿಕ ಸಹಕಾರ ಸಂಘ, ಕೃಷಿ ಪತ್ತಿನ ಸಹಕಾರ ಸಂಘ ಆದ ತಕ್ಷಣ DCC ಬ್ಯಾಂಕ್ ಬರ್ತದೆ. ನೆಕ್ಸ್ಟ್ ಮೂರನೇದು ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್, ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಬರ್ತದೆ. ಇದು ಉನ್ನತ ಮಟ್ಟ. ಈ DCC ಬ್ಯಾಂಕ್ ಇವೆರಡಕ್ಕೂ ಸಂಪರ್ಕ ಕೊಂಡಿಯಾಗಿ ಕಾರ್ಯವನ್ನು ನಿರ್ವಹಿಸ್ತದೆ. ಈ ರೀತಿಯ 3 ಹಂತದ ಸಹಕಾರಿ ರಚನೆಯನ್ನ ಹೊಂದಿರತಕ್ಕಂಥದ್ದು. ಮತ್ತ ಸೇಮ್ ಪ್ರಶ್ನೆನೇ ಆದ ಸ್ನೇಹಿತರೆ. 21ನೇ ಪ್ರಶ್ನೆ ನೋಡ್ರಿ, ತ್ರಿಸ್ತರದ ಅಂದ್ರೆ 3 ಹಂತದ ಸಹಕಾರ ಸಂರಚನೆಯಲ್ಲಿ ಇದು ಅಗ್ರ ಸಂಸ್ಥೆಯಾಗಿದೆ ಅಂತ ಪ್ರಶ್ನೆ ಕೇಳ್ಯಾರ ಸ್ನೇಹಿತರೆ. ಆಗಿದೆ ಅಂದ್ರೆ ಯಾವುದು ಅಗ್ರ ಸಂಸ್ಥೆಯಾಗಿದೆ ಅಂತ ಪ್ರಶ್ನೆ ಕೇಳ್ಯಾರ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಸಿ, ಕೋಆಪರೇಟಿವ್ ಫೆಡರೇಷನ್, ಸಹಕಾರಿ ಒಕ್ಕೂಟ ತ್ರಿಸ್ತರದ ಸಹಕಾರ ಸಂರಚನೆಯಲ್ಲಿ ಅಗ್ರ ಸಂಸ್ಥೆ ಆಗಿರ್ತಕ್ಕಂಥದ್ದು. ಫೆಡರೇಷನ್ ಅಂತ ಏನು ಬರ್ತಲ್ರಿ, ಇದು ಫೆಡರೇಷನ್ ಅಂತಂದ್ರೆ ಉನ್ನತ ಮಟ್ಟದ ಸಂಸ್ಥೆ ಸ್ನೇಹಿತರೆ, ಅಂದ್ರೆ ಸ್ಟೇಟ್ ಲೆವೆಲ್ದಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆ ಇದು. ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ PSCS ಆಮೇಲೆ DCC ಬ್ಯಾಂಕ್ ಇವುಗಳಿಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಯಾರು ಆ ವಿಡಿಯೋ ನೋಡಿಲ್ಲ ದಯಮಾಡಿ ಆ ವಿಡಿಯೋವನ್ನ ನೋಡ್ರಿ. ಈ ವಿಡಿಯೋದಲ್ಲಿ ರಾಜ್ಯ ಸಹಕಾರಿ ಅಫೆಕ್ಸ್ ಬ್ಯಾಂಕಿನ ಬಗ್ಗೆ ಸಂಪೂರ್ಣವಾದಂಥ ಎಕ್ಸ್ಪ್ಲೇನ್ ಅನ್ನ ನಾನು ಮಾಡಿದ್ದೀನಿ. PSCS ಅಂತಂದ್ರೆ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ, DCCB ಅಂತಂದ್ರೆ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್. ಓಕೆ ರೀ, ಇವಾಗ ನಾವು ರಾಜ್ಯ ಸಹಕಾರಿ ಅಫೆಕ್ಸ್ ಬ್ಯಾಂಕಿನ ಬಗ್ಗೆ ನೋಡೋಣ. ಇದರ ಕಾರ್ಯವ್ಯಾಪ್ತಿ ರಾಜ್ಯ ಮಟ್ಟದ್ದಾಗಿರ್ತದೆ. ಇವುಗಳನ್ನ ಆಗ್ಲೇ ಹೇಳ್ದಂಗ ಅಫೆಕ್ಸ್ ಎಂಬ ಹೆಸರಿನಿಂದಲೂ ಕೂಡ ಕರೀತಾರೆ. ಅಫೆಕ್ಸ್ ಅಂದ್ರೆ ಶೃಂಗ ಅಥವಾ ಉನ್ನತ ಮಟ್ಟ ಅಥವಾ ಅತ್ಯುನ್ನತ ಮಟ್ಟ ಅಂತ ಅರ್ಥ. ರಾಜ್ಯದಲ್ಲಿ ಏನಂದ್ರೆ ಅಲ್ಪಾವಧಿ ಸಾಲವನ್ನ ವಿತರಣೆ ಮಾಡುವಲ್ಲಿ ಈ ರಾಜ್ಯ ಸಹಕಾರ ಅಫೆಕ್ಸ್ ಬ್ಯಾಂಕ್ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಈ ರಾಜ್ಯ ಸಹಕಾರಿ ಅಫೆಕ್ಸ್ ಬ್ಯಾಂಕ್ ಡೈರೆಕ್ಟ್ಲಿ ರೈತರಿಗೆ ಸಾಲ ಕೊಡುವುದಿಲ್ಲ, ರೈತರಿಗೆ ಸಾಲ ಕೊಡೋಲ್ಲ ಅಥವಾ ವ್ಯಕ್ತಿಗತವಾಗಿ ಸಾಲ ಕೊಡುವುದಿಲ್ಲ. ಈ ರಾಜ್ಯ ಸಹಕಾರ ಬ್ಯಾಂಕ್ ಅದ್ರ ಕೆಳ ಹಂತದಲ್ಲಿರ್ತಕ್ಕಂಥ ಬ್ಯಾಂಕಿಗೆ ಸಾಲ ಕೊಡ್ತದೆ, ಅಂದ್ರೆ DCC ಬ್ಯಾಂಕಿಗೆ ಸಾಲ ಕೊಡ್ತದ. DCC ಬ್ಯಾಂಕ್ ಅದರ ಕೆಳ ಹಂತದ ಬ್ಯಾಂಕಿಗೆ ಸಾಲ ಕೊಡ್ತದೆ, ಅಂದ್ರೆ PSCS ಸಾಲ ಕೊಡ್ತದ. ಈ PSCS ಏನಂದ್ರೆ ರೈತರಿಗೆ ಸಾಲ ಕೊಡ್ತದೆ. 1915ರಲ್ಲಿ ಮೆಕ್ಲಾಗನ್ ಸಮಿತಿ ರಾಜ್ಯ ಸಹಕಾರ ಅಫೆಕ್ಸ್ ಬ್ಯಾಂಕ್ಗಳನ್ನ ರಚನೆ ಮಾಡಬೇಕು ಅಂತ ಶಿಫಾರಸನ್ನ ಮಾಡ್ತದೆ ಸ್ನೇಹಿತರೆ. ಆ ಶಿಫಾರಸ್ಸಿನ ಮೇರೆಗೆ ಈ ರಾಜ್ಯ ಸಹಕಾರಿ ಅಫೆಕ್ಸ್ ಬ್ಯಾಂಕ್ಗಳನ್ನ ರಚನೆ ಮಾಡ್ಲಕ್ಕ ಕ್ರಮವನ್ನ ಕೈಗೊಳ್ಳಾಯಿತು. ಅದೇ ರೀತಿ 1954ರಲ್ಲಿ ಗೊರವಾಲ ಸಮಿತಿಯು ಕೂಡ ಪ್ರತಿ ರಾಜ್ಯಕ್ಕೊಂದು ರಾಜ್ಯ ಸಹಕಾರಿ ಅಫೆಕ್ಸ್ ಬ್ಯಾಂಕ್ ಅನ್ನ ರಚನೆ ಮಾಡಬೇಕು ಅಂತ ಸಲಹೆಯನ್ನ ನೀಡಿತು. ಈ AD ಗೊರವಾಲ ಸಮಿತಿಯ ಸಲಹೆಯಂತೆ ಪ್ರತಿ ರಾಜ್ಯಕ್ಕೊಂದು ಅಫೆಕ್ಸ್ ಬ್ಯಾಂಕ್ ಅನ್ನ ರಚನೆ ಮಾಡಲಾಯಿತು ಸ್ನೇಹಿತರೆ. ಪ್ರೊಫೆಸರ್ BN ಚೌಬೇನವರು ಈ ರಾಜ್ಯ ಸಹಕಾರಿ ಬ್ಯಾಂಕ್ ಅನ್ನ ಸಹಕಾರ ಆಂದೋಲನದ ಮಾತೃ ಸಂಸ್ಥೆ ಅಂತ ಕರಿಬಹುದಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಯಾಕಂತಂದ್ರ ಈ ರಾಜ್ಯ ಸಹಕಾರ ಬ್ಯಾಂಕ್ ಈ ಸಹಕಾರ ಸಂಘಗಳಾಗಿರ್ಬೋದು ಅಥವಾ ತನ್ನ ಕೆಳಗಿನ ಬ್ಯಾಂಕ್ಗಳ ಬೆಳವಣಿಗೆಗೆ ಹಾಗೂ ನಿಯಂತ್ರಣಕ್ಕಾಗಿ ಅವುಗಳ ಮಾರ್ಗದರ್ಶಿಯಾಗಿ, ಅವುಗಳ ಸ್ನೇಹಿತನಾಗಿ, ಅವುಗಳ ತತ್ವಜ್ಞಾನಿಯಾಗಿ ಏನಪ್ಪಾ ಅಂದ್ರೆ ಕಾರ್ಯವನ್ನ ಮಾಡ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಈ ರಾಜ್ಯ ಸಹಕಾರ ಬ್ಯಾಂಕ್ ಅನ್ನ ಮಾತೃ ಸಂಸ್ಥೆ ಅಂತ ಹೇಳಬಹುದು ಅಂತ ಚೌಬೇನ್ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಸ್ನೇಹಿತರೆ. ಈ ರಾಜ್ಯ ಸಹಕಾರ ಅಫೆಕ್ಸ್ ಬ್ಯಾಂಕ್ ಈ ಬ್ಯಾಂಕಿಂಗ್ ವ್ಯವಹಾರ ನಡೆಸುವುದಕ್ಕಾಗಿ RBI ನಿಂದ ಲೈಸೆನ್ಸ್ ಅನ್ನ ಪಡೆದಿರ್ತದೆ. RBI ನಿಂದ ಲೈಸೆನ್ಸ್ ಅಥವಾ ಪರವಾನಗಿಯನ್ನ ಪಡೆದಿರ್ತದೆ ಸ್ನೇಹಿತರೆ. ಈ ಸಂಸ್ಥೆ ಇಡೀ ರಾಜ್ಯದ ಕಾರ್ಯಕ್ಷೇತ್ರವನ್ನ ಹೊಂದಿರ್ತದೆ. ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ಗಳು ರಾಜ್ಯ ಮಟ್ಟದ ಸಂಸ್ಥೆಗಳು ಈ ಬ್ಯಾಂಕಿಗೆ ಸದಸ್ಯರಾಗಿರ್ತಾರೆ. ಒಂದು DCC ಬ್ಯಾಂಕ್ ಆಮೇಲೆ ಸ್ಟೇಟ್ ಲೆವೆಲ್ ಇರ್ತಕ್ಕಂಥ ಸಂಸ್ಥೆಗಳು ಈ ಸ್ಟೇಟ್ ಕೋಆಪರೇಟಿವ್ ಅಫೆಕ್ಸ್ ಬ್ಯಾಂಕಿನಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿರ್ತಾವ. ಕಾರ್ಯಗಳೇನು ಅಂತ ಅನ್ನೋದ್ರ ಬಗ್ಗೆ ನೋಡೋಣ. ಇದು ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಸಾಲಗಳನ್ನ ವಿತರಿಸ್ತದೆ. ಆಮೇಲೆ ಅಲ್ಪಾವಧಿ ಸಾಲವನ್ನ ಮಧ್ಯಮಾವಧಿ ಸಾಲವನ್ನಾಗಿ ಪರಿವರ್ತನೆ ಮಾಡ್ತದೆ. ಯಾವುದೇ ಒಂದು ಸಂಸ್ಥೆಗೆ ಅಲ್ಪಾವಧಿ ಸಾಲ ಅಂತ ಕೊಡ್ತು ಅಂತ ತಿಳ್ಕೊಡ್ರಿ.
ಅಲ್ಪಾವಧಿ ಸಾಲ ಅಂತ ಕೊಟ್ಟ ಮೇಲೆ ಏನಾದರೂ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಅಥವಾ ಬರಗಾಲ ಸಂಭವಿಸಿತ್ತು ಅಂತಂದ್ರೆ ಅಂಥ ಸಾಲವನ್ನು ಮಧ್ಯಮಾವಧಿ ಸಾಲವನ್ನಾಗಿ ಪರಿವರ್ತನೆ ಮಾಡ್ತಾ ಸ್ನೇಹಿತರೆ. ಆಮೇಲೆ ಬೆಳೆಗಳ ಸಮ್ಮೇಳನವನ್ನ ಏರ್ಪಡಿಸ್ತದೆ. ಈ ಬ್ಯಾಂಕ್ ಬೆಳೆ ಸಾಲದ ಸಮಸ್ಯೆಗಳನ್ನ ಪರಿಹಾರ ಮಾಡುವುದಕ್ಕಾಗಿ ಬೆಳೆಗಳ ಸಮ್ಮೇಳನವನ್ನು ಕೂಡ ಏರ್ಪಾಡು ಮಾಡ್ತದೆ. ನೆಕ್ಸ್ಟ್ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ರಾಜ್ಯ ಸರ್ಕಾರ, RBI, ನಬಾರ್ಡ್ ರೂಪಿಸಿರ್ತಕ್ಕಂಥ ಹೊಸ ಯೋಜನೆಗಳನ್ನ ಅನುಷ್ಠಾನಗೊಳಿಸ್ತದ. ಆಮೇಲೆ ಸದಸ್ಯ ಸಂಸ್ಥೆಗಳ ಸಿಬ್ಬಂದಿಗಳಿಗೆ ಕಾಲ ಕಾಲಕ್ಕೆ ಸೂಕ್ತ ತರಬೇತಿಯನ್ನ ನೀಡುವ ಕಾರ್ಯವನ್ನು ಕೂಡ ಮಾಡ್ತದ. ಹಾಗೆಯೇ ತನ್ನ ಸದಸ್ಯ ಸಂಸ್ಥೆಗಳ ಮೂಲಕ ಸ್ವಸಹಾಯ ಗುಂಪುಗಳಿಗೆ ಆರ್ಥಿಕ ನೆರವನ್ನು ನೀಡ್ತದೆ. ಇವಿಷ್ಟು ರಾಜ್ಯ ಸಹಕಾರಿ ಬ್ಯಾಂಕಿನ ಕಾರ್ಯಗಳ ಸ್ನೇಹಿತರೆ. ಹಣಕಾಸಿನ ಮೂಲಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ಅಂದ್ರೆ ಈ ರಾಜ್ಯ ಸಹಕಾರ ಬ್ಯಾಂಕಿನ ಹಣಕಾಸಿನ ಮೂಲಗಳ ಬಗ್ಗೆ ನೋಡೋದಾದ್ರೆ ಸದಸ್ಯರಿಂದ ಪಡೆದಿರ್ತಕ್ಕಂಥ ಷೇರು ಬಂಡವಾಳ, ಆಮೇಲೆ ಸದಸ್ಯರಾಗಿರ್ಬೋದು ಅಥವಾ ಸಾರ್ವಜನಿಕರ ಈ ಬ್ಯಾಂಕಿನಲ್ಲಿ ಏನು ಡಿಪಾಸಿಟ್ಸ್ ಇಡ್ತಾರಲ್ರಿ, ಠೇವಣಿಗಳು ಏನು ಇಡ್ತಾರಲ್ರಿ, ಆ ಠೇವಣಿಗಳು, ಆಮೇಲೆ ರಿಸರ್ವ್ ಫಂಡ್, ಕಾಯ್ದಿಟ್ಟ ನಿಧಿ ಅಂತ ಬರ್ತದೆ ಅದು, ಆಮೇಲೆ ರಾಜ್ಯ ಸರ್ಕಾರದಿಂದ ಪಡೆದಿರ್ತಕ್ಕಂಥ ಷೇರು ಬಂಡವಾಳ ಆಗಿರ್ಬೋದು ಅಥವಾ ಸಹಾಯ ಧನ ಆಗಿರ್ಬೋದು. ಆಮೇಲೆ ಈ ಹೆಚ್ಚಿನ ಹಣಕಾಸಿನ ಅವಶ್ಯಕತೆ ಇತ್ತು ಅಂತಂದ್ರೆ ನಬಾರ್ಡ್ ಮತ್ತು RBI ಮೂಲಕ ಸಾಲದ ರೂಪದಲ್ಲಿ ಹಣಕಾಸಿನ ನೆರವನ್ನ ಪಡ್ಕೊಳ್ತದೆ. ಇವಿಷ್ಟು ರಾಜ್ಯ ಸಹಕಾರ ಬ್ಯಾಂಕಿನ ಹಣಕಾಸಿನ ಮೂಲಗಳು. ನೆಕ್ಸ್ಟ್ ಆಡಳಿತ ಮಂಡಳಿ ಬಗ್ಗೆ ನೋಡೋಣ ಸ್ನೇಹಿತರೆ. ಅಫೆಕ್ಸ್ ಬ್ಯಾಂಕ್ಗಳ ಆಡಳಿತ ಸಮಿತಿಯಲ್ಲಿ ಆಯಾ ಬ್ಯಾಂಕ್ಗಳ ಉಪನಿಯಮದಂತೆ ಸದಸ್ಯರ ಸಂಖ್ಯೆಯನ್ನು ನಿಗದಿಪಡಿಸಲಾಗಿರ್ತದೆ. ಈ ಆಡಳಿತ ಮಂಡಳಿಯೊಳಗೆ ಎಷ್ಟು ಜನ ಸದಸ್ಯರು ಇರಬೇಕು ಅಂತ ಉಪನಿಯಮದಾಗಿರ್ತದೆ. ಅಂದ್ರೆ ಬೈಲಾ ಅಂತ ಇರ್ತದೆ. ಪ್ರತಿಯೊಂದು ಸಂಘ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ಅದರದೇ ಆದಂಥ ಬೈಲಾಗಳಿರ್ತದೆ ಸ್ನೇಹಿತರೆ. ಬೈಲಾ ಅಂತ ಇರ್ತದೆ ಅಥವಾ ಉಪನಿಯಮ ಅಂತ ಇರ್ತದೆ. ಈ ಉಪನಿಯಮದೊಳಗೆ ಪ್ರತಿಯೊಂದನ್ನು ಮೆನ್ಷನ್ ಮಾಡಿರ್ತದೆ. ಬ್ಯಾಂಕ್ ಏನು ಕಾರ್ಯ ಮಾಡಬೇಕು, ಆಮೇಲೆ ಯಾವ ರೀತಿ ಅದನ್ನು ನಡ್ಸ್ಕೊಂಡು ಹೋಗ್ಬೇಕು, ಪ್ರತಿಯೊಂದನ್ನು ಮೆನ್ಷನ್ ಮಾಡಿರ್ತದೆ ಸ್ನೇಹಿತರೆ. ಹಾಗಾಗಿ ಇದನ್ನ ಸಹಕಾರ ಸಂಘದ ಸಂವಿಧಾನ ಅಂತ ಕರೀತಾರೆ. ಓಕೆ, ಈ ಉಪನಿಯಮದಲ್ಲಿ ಎಷ್ಟು ಜನ ಸದಸ್ಯರು ಇರಬೇಕು ಅಂತ ಮೆನ್ಷನ್ ಮಾಡಿರ್ತಾರೆ, ಅಷ್ಟು ಜನ ಸದಸ್ಯರನ್ನ ಈ ಆಡಳಿತ ಮಂಡಳಿಯಲ್ಲಿ ನೇಮಕ ಮಾಡಬೇಕಾಗ್ತದೆ. ಈ ಬ್ಯಾಂಕಿನ ಆಡಳಿತ ಮಂಡಳಿಯಲ್ಲಿ ಗರಿಷ್ಠ 32 ಜನ ನಿರ್ದೇಶಕರು ಇರ್ತಾರೆ. ಈ ಆಡಳಿತ ಮಂಡಳಿಯೊಳಗೆ ನೋಡ್ರಿ ಯಾವ ರೀತಿ ಸದಸ್ಯರನ್ನ ಆಯ್ಕೆ ಮಾಡ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಪ್ರತಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನಿಂದ ಅಂದ್ರೆ DCC ಬ್ಯಾಂಕಿನಿಂದ ಜಿಲ್ಲೆಗೊಬ್ಬರಂತೆ ಈ ಆಡಳಿತ ಮಂಡಳಿಗೆ ಆಯ್ಕೆಯಾಗಿ ಬರ್ತಾರೆ, ಸದಸ್ಯರಾಗಿ ಆಯ್ಕೆಯಾಗಿ ಬರ್ತಾರೆ. ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರ ಈ ಆಡಳಿತ ಮಂಡಳಿಯ ಪದನಿಮಿತ್ತ ನಿರ್ದೇಶಕರಾಗಿರ್ತಾರೆ, ಎಕ್ಸ್ ಅಫಿಸಿಯೋ ಡೈರೆಕ್ಟರ್ ಆಗಿರ್ತಾರೆ. ಆಮೇಲೆ ರಾಜ್ಯ ಸರ್ಕಾರದಿಂದ ನಾಮಕರಣ ಮಾಡಿರ್ತಕ್ಕಂಥ ಸದಸ್ಯರು ಈ ಆಡಳಿತ ಮಂಡಳಿಯಲ್ಲಿ ಆಯ್ಕೆ ಮಾಡ್ತಾರೆ. ಆಮೇಲೆ ವ್ಯವಸ್ಥಾಪಕ ನಿರ್ದೇಶಕರು ಸಹ ಆಡಳಿತ ಮಂಡಳಿ ಸಮಿತಿಯಲ್ಲಿರ್ತಾರೆ. ಈ ಆಡಳಿತ ಮಂಡಳಿಯೊಳಗೆ ಏನು ಸದಸ್ಯರು ಇರ್ತಾರಲ್ರಿ, ಅವರಲ್ಲೇ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಂತ ಆಯ್ಕೆ ಮಾಡ್ತಾರೆ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅವಧಿ 2.5 ವರ್ಷ ಆಗಿರ್ತದೆ. ಈ ಆಡಳಿತ ಮಂಡಳಿಯ ಅಧಿಕಾರಾವಧಿ 5 ವರ್ಷ ಇರ್ತದೆ ಸ್ನೇಹಿತರೆ. ತನ್ನ ದಿನನಿತ್ಯದ ವ್ಯವಹಾರಗಳನ್ನ ಕೈಗೊಳ್ಳಕ ಅಂದ್ರೆ ಅಫೆಕ್ಸ್ ಬ್ಯಾಂಕಿನ ದಿನನಿತ್ಯದ ವ್ಯವಹಾರಗಳನ್ನ ಕೈಗೊಳ್ಳಲಕ್ಕ ವಿವಿಧ ರೀತಿಯ ಉಪ ವಿಭಾಗಗಳನ್ನ ರಚನೆ ಮಾಡಿರ್ತಾರೆ ಸ್ನೇಹಿತರೆ. ಅಂದ್ರೆ ಸಿಬ್ಬಂದಿ ವಿಭಾಗ ಅಂತ ಆಗಿರ್ಬೋದು, ಲೆಕ್ಕಪತ್ರಗಳ ವಿಭಾಗ ಆಗಿರ್ಬೋದು, ಹಣಕಾಸು ವಿಭಾಗ ಆಗಿರ್ಬೋದು, ಸಾಲ ಮಂಜೂರಾತಿ ವಿಭಾಗ ಆಗಿರ್ಬೋದು, ಈ ರೀತಿ ವಿವಿಧ ಉಪ ವಿಭಾಗಗಳನ್ನ ರಚನೆ ಮಾಡಿರ್ತಾರ. ಈ ಉಪ ವಿಭಾಗಗಳ ಅದರದೇ ಆದಂತ ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಉಪ ವಿಭಾಗ ಮಾಡಿರ್ತಾರ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಕಾರ್ಯವನ್ನ ನೋಡ್ಕೊಂಡು ಹೋಗ್ತಾವ. ಇದಿಷ್ಟು ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕಿನ ಬಗ್ಗೆ ಮಾಹಿತಿ ಆಗಿತ್ತು ಸ್ನೇಹಿತರೆ. 22ನೇ ಪ್ರಶ್ನೆ, ಸಹಕಾರ ಸಂಘಗಳ ಮೂಲಕ ದೀರ್ಘಾವಧಿ ಸಾಲವನ್ನ ನೀಡುವವರು ಯಾರು ಅಂತ ಪ್ರಶ್ನೆ ಅದ. ಸಹಕಾರ ಸಂಘಗಳ ಮೂಲಕ ದೀರ್ಘಾವಧಿ ಸಾಲ ಯಾರು ನೀಡ್ತಾರ ಅಂತ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಸಿ, ಭೂ ಅಭಿವೃದ್ಧಿ ಬ್ಯಾಂಕ್ಗಳು, ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ ಬರ್ತವ. ಈ ಬ್ಯಾಂಕ್ಗಳ ಸಹಕಾರ ಸಂಘಗಳ ಮೂಲಕ ದೀರ್ಘಾವಧಿ ಸಾಲವನ್ನು ನೀಡ್ತಾವ. 23ನೇ ಪ್ರಶ್ನೆ, ಮೊದಲ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ ಅನ್ನ ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಎ, ಮಡಿಕೇರಿ ಸ್ನೇಹಿತರೆ. ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಮೊದಲ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಯಿತು. 24ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ತನ್ನ ಉದ್ದೇಶಗಳಿಗೆ ಅಗತ್ಯವಾದ ಸಂಪನ್ಮೂಲವನ್ನು ಡ್ಯಾಶ್ ಇಂದ ನೇರ ಸಾಲ ಪದ್ಧತಿ ಮೂಲಕ ಸಂಗ್ರಹಿಸುತ್ತದೆ ಅಂತ ಪ್ರಶ್ನೆ ಅದ. ಈ ಕರ್ನಾಟಕ ರಾಜ್ಯ ಸಹಕಾರಿಗೆ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿಗೆ ಇನ್ ಕೇಸ್ ಹಣಕಾಸಿನ ಅವಶ್ಯಕತೆ ಬಿತ್ತು ಅಂತಂದ್ರೆ
ಯಾರ ಕಡೆ ಇದು ಸಾಲದ ಮೂಲಕ ಹಣವನ್ನು ಸಂಗ್ರಹಿಸ್ತದ ಅಂತ ಪ್ರಶ್ನೆ ಆದ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಸಿ, ನಬಾರ್ಡ್ನ ಮೂಲಕ. ಅಂದರೆ ಕರ್ನಾಟಕ ರಾಜ್ಯ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿಗೆ ತನ್ನ ಉದ್ದೇಶಗಳಿಗೆ ಏನಾದರೂ ಹಣಕಾಸಿನ ಅವಶ್ಯಕತೆ ಬಿತ್ತು ಅಂತಂದ್ರೆ ಅದು ನಬಾರ್ಡ್ನಿಂದ ನೇರ ಸಾಲ ಪದ್ಧತಿಯ ಮೂಲಕ ಹಣವನ್ನು ಸಂಗ್ರಹಿಸ್ತದೆ. 25ನೇ ಪ್ರಶ್ನೆ, ದೀರ್ಘಾವಧಿಯ ಸಾಲ ಸಂಸ್ಥೆಗಳು ಸಾಮಾನ್ಯವಾಗಿ 2 ಹಂತದ ರಚನೆಯನ್ನು ಒಳಗೊಂಡಿರ್ತವೆ. ಅವು ಯಾವ್ಯಾವು ಅಂತ ಪ್ರಶ್ನೆಯನ್ನು ಕೇಳ್ಯಾರ. ಅಂದ್ರೆ ಲಾಂಗ್ ಟರ್ಮ್ ಲೋನ್ ಕೊಡ್ತಕ್ಕಂಥ ಸಂಸ್ಥೆಗಳಲ್ಲಿ ಒಟ್ಟು 2 ಹಂತದಲ್ಲಿ ಸಂಸ್ಥೆಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಆ 2 ಹಂತಗಳು ಯಾವ್ಯಾವು ಅಂತ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳು ಮತ್ತು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳು. ದೀರ್ಘಾವಧಿ ಸಾಲ ಒದಗಿಸುವ ಬ್ಯಾಂಕ್ಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ದೀರ್ಘಾವಧಿ ಸಾಲ ಅಂದ್ರೆ ಏನ್ರಿ? ದೀರ್ಘಾವಧಿ ಸಾಲ ಅಂತಂದ್ರೆ 7 ರಿಂದ 15 ಅಥವಾ 20 ವರ್ಷಗಳ ಅವಧಿಗೆ ನೀಡ್ತಕ್ಕಂಥ ಸಾಲವನ್ನು ನಾವು ದೀರ್ಘಾವಧಿ ಸಾಲ ಅಂತ ಕರಿತೀವಿ. ಈ ದೀರ್ಘಾವಧಿಯ ಸಾಲವನ್ನ 1981ರ ನಬಾರ್ಡ್ ಕಾಯ್ದೆ ಸೆಕ್ಷನ್ 25 ಪ್ರಕಾರ ನೀಡಲಾಗ್ತದೆ. ನೆನ್ಪಿಡ್ರಿ, ಅಲ್ಪಾವಧಿ ಸಾಲವನ್ನ ಸೆಕ್ಷನ್ 21ರ ಪ್ರಕಾರ, ಮಧ್ಯಮಾವಧಿ ಸಾಲವನ್ನ ಸೆಕ್ಷನ್ 24ರ ಪ್ರಕಾರ, ದೀರ್ಘಾವಧಿ ಸಾಲವನ್ನ ಸೆಕ್ಷನ್ 25ರ ಪ್ರಕಾರ, ನಬಾರ್ಡ್ ಕಾಯ್ದೆ ಸೆಕ್ಷನ್ 25ರ ಪ್ರಕಾರ ನೀಡಲಾಗ್ತದೆ. ಕೃಷಿಗೆ ದೀರ್ಘಾವಧಿ ಸಾಲವನ್ನ ಮಂಜೂರು ಮಾಡ್ಲಕ್ಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭೂ ಅಭಿವೃದ್ಧಿ ಬ್ಯಾಂಕ್ಗಳು ಅಂತ ಅಸ್ತಿತ್ವದಾಗ ಅದಾವ. ಈ ಭೂ ಅಭಿವೃದ್ಧಿ ಬ್ಯಾಂಕ್ಗಳನ್ನ ಅಂದ್ರೆ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ಗಳನ್ನ ಭೂ ಅಡಮಾನ ಬ್ಯಾಂಕ್ ಅಥವಾ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಂತಲೂ ಕೂಡ ಕರೀತಾರೆ. ಸಾಲಗಾರನ ಜಮೀನು ಅಡವಿಟ್ಕೊಂಡ್ಗೆಸಿಂದ ಈ ಬ್ಯಾಂಕ್ಗಳು ಸಾಲ ನೀಡ್ತಾವೆ. ಅದಕ್ಕಾಗಿ ಈ ಬ್ಯಾಂಕ್ಗಳನ್ನ ಭೂ ಅಡಮಾನ ಬ್ಯಾಂಕ್ ಅಂತ ಹೆಸರನ್ನ ಬಂದಿರತಕ್ಕಂಥದ್ದು ಸ್ನೇಹಿತರೆ. ಭೂ ಅಭಿವೃದ್ಧಿ ಬ್ಯಾಂಕ್ಗಳು ಇಂಗ್ಲಿಷ್ನಲ್ಲಿ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ ಕರೀತಾರೆ. ಇದಕ್ಕೆ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್, ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್. ಕೃಷಿ ಕ್ಷೇತ್ರಕ್ಕೆ ದೀರ್ಘಾವಧಿ ಹಣಕಾಸಿನ ನೆರವನ್ನು ಒದಗಿಸುವ ಉದ್ದೇಶಕ್ಕಾಗಿಯೇ ಈ ಭೂ ಅಭಿವೃದ್ಧಿ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಲಾಯಿತು. ಭೂ ಅಭಿವೃದ್ಧಿ ಬ್ಯಾಂಕ್ಗಳು ಇವು ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಅಥವಾ ಸಹಕಾರಿ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಬ್ಯಾಂಕ್ಗಳು. ಹಾಗಾಗಿ ಇವು ಸಹಕಾರದ ಲಕ್ಷಣಗಳನ್ನು ಪಡೆದಿರ್ತಾವೆ. ಭಾರತದಲ್ಲಿ ಮೊಟ್ಟ ಮೊದಲ ಭೂ ಅಭಿವೃದ್ಧಿ ಬ್ಯಾಂಕನ್ನು 1920ರಲ್ಲಿ ಪಂಜಾಬಿನ ಜಾಂಗ್ನಲ್ಲಿ ಸ್ಥಾಪನೆ ಮಾಡಲಾಯಿತು. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಮೊದಲ ಸಹಕಾರಿ ಭೂ ಅಡಮಾನ ಬ್ಯಾಂಕನ್ನು 1920ರಲ್ಲಿ ಪಂಜಾಬ್ನ ಜಾಂಗ್ ಎಂಬ ಸ್ಥಳದಲ್ಲಿ ಸ್ಥಾಪನೆ ಮಾಡಲಾಯಿತು. ಅಂತ 2ನೇ ಬ್ಯಾಂಕನ್ನು ಬಂಗಾಳದ ನೌಗಾನ್ನಲ್ಲಿ ಪ್ರಾರಂಭಿಸಲಾಯಿತು. ಅದೇ ರೀತಿ 3ನೇ ಬ್ಯಾಂಕನ್ನು ಅಂದ್ರೆ 3ನೇ ಭೂ ಅಭಿವೃದ್ಧಿ ಬ್ಯಾಂಕನ್ನು 1926ರಲ್ಲಿ ಅಸ್ಸಾಂನ ಗೌಹಾಟಿಯಲ್ಲಿ ಸ್ಥಾಪನೆ ಮಾಡಲಾಯಿತು. ನೆಕ್ಸ್ಟ್ 1926ರಲ್ಲಿ ಒಂದು ರಿಜಿಸ್ಟ್ರಾರ್ಗಳ ಸಮ್ಮೇಳನ ಅಂತ ನಡೀತದೆ. ಈ ರಿಜಿಸ್ಟ್ರಾರ್ಗಳ ಸಮ್ಮೇಳನದಲ್ಲಿ ಸಹಕಾರ ತತ್ವಗಳ ಆಧಾರದ ಮೇಲೆ ಭೂ ಅಡಮಾನ ಬ್ಯಾಂಕ್ಗಳನ್ನು ಸಂಘಟನೆ ಮಾಡಬೇಕು ಅಂತ ಒತ್ತಾಯಿಸ್ತಕ್ಕಂಥ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡ್ತಾರೆ. ಮದ್ರಾಸ್ನಲ್ಲಿ ಜೂನ್ 1927 ಹೊತ್ತಿಗೆ ಒಟ್ಟು 12 ಬ್ಯಾಂಕ್ಗಳು ಸ್ಥಾಪನೆಯಾಗಿದ್ದು ಅಂದ್ರೆ ಪ್ರಾರಂಭವಾಗಿದ್ದು ಸ್ನೇಹಿತರೆ. ನೆಕ್ಸ್ಟ್ ಟೌನ್ಸೆಂಡ್ ಸಮಿತಿ ಅಂತ ಬರ್ತದೆ. ಈ ಟೌನ್ಸೆಂಡ್ ಸಮಿತಿ ನಿದರ್ಶನದಲ್ಲಿ ಬಾಂಬೆ ಪ್ರಾಂತದಲ್ಲಿ 1929ರಲ್ಲಿ ಪ್ರಾಥಮಿಕ ಭೂ ಅಡಮಾನ ಬ್ಯಾಂಕ್ಗಳಂತ ಪ್ರಾರಂಭಿಸಲಾಯಿತು. ಅದೇ ರೀತಿ ಇದೇ ಟೌನ್ಸೆಂಡ್ ಸಮಿತಿ ನಿದರ್ಶನದಲ್ಲಿ ಮೈಸೂರಿನಲ್ಲಿ ಕೇಂದ್ರ ಭೂ ಅಡಮಾನ ಬ್ಯಾಂಕ್ ಅಂತೇಳಿ ರಚನೆ ಮಾಡಲಾಯಿತು. ಈ ಭೂ ಅಭಿವೃದ್ಧಿ ಬ್ಯಾಂಕ್ಗಳು ಮೊದಲಿರ್ತಕ್ಕಂಥ ಭೂ ಅಭಿವೃದ್ಧಿ ಬ್ಯಾಂಕ್ಗಳು ಹಳೆಯ ಸಾಲ ವಿಮೋಚನೆ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿದ್ದು. ಆದ್ರೆ ಭೂಮಿ ಮತ್ತು ಕೃಷಿ ಸುಧಾರಣೆಗೆ ಇವು ಕಾಳಜಿಯನ್ನು ವಹಿಸಿರಲಿಲ್ಲ. ಅಂದ್ರೆ ಈಗ ಯಾರೋ ಒಬ್ಬ ರೈತ ಸಾಲ ತಗೊಂಡಿರ್ತಾನೆ, ಅವನಿಗೆ ಮರುಪಾವತಿ ಮಾಡ್ಬೇಕಾದ್ರೆ ಆ ಮರುಪಾವತಿ ಮಾಡೋದಕ್ಕಾಗೇ ಈ ಬ್ಯಾಂಕ್ಗಳು ಮತ್ತೊಮ್ಮೆ ಅವನಿಗೆ ಸಾಲ ಕೊಡೋದು. ಅಂದ್ರೆ ಹೊಸ ಸಾಲ ತಗೊಂಡು ಹಳೆ ಸಾಲ ಕಟ್ಟಬೇಕಂತ ಈ ರೀತಿ ವ್ಯವಸ್ಥೆಯ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿದ್ವು. ಆದ್ರೆ ಭೂಮಿಯನ್ನು ಅಭಿವೃದ್ಧಿ ಮಾಡಬೇಕು, ಕೃಷಿಯನ್ನು ಸುಧಾರಣೆ ಮಾಡ್ಬೇಕಂತ ಅನ್ನೋದ್ರ ಬಗ್ಗೆ ಕಾಳಜಿಯನ್ನು ವಹಿಸಿರಲಿಲ್ಲವು. 3ನೇ ಪಂಚವಾರ್ಷಿಕ ಯೋಜನೆಯ ಆರಂಭದಿಂದ ಅಭಿವೃದ್ಧಿ ಉದ್ದೇಶಗಳಿಗೆ ಆಧಾರಿತವಾದ ನೀತಿಗಳನ್ನು ಈ ಬ್ಯಾಂಕ್ಗಳು ಅಳವಡಿಸಿಕೊಳ್ಳಕ್ಕೆ ಪ್ರಾರಂಭಿಸಿದವು.
ಅಂದಿನಿಂದ ಈ ಬ್ಯಾಂಕ್ಗಳನ್ನು ಭೂ ಅಭಿವೃದ್ಧಿ ಬ್ಯಾಂಕ್ಗಳು ಅಂತ ಕರೆಯಲಾಯಿತು. ಭೂ ಅಭಿವೃದ್ಧಿ ಬ್ಯಾಂಕ್ಗಳಿಂದ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ಅಂದ್ರೆ ಭೂ ಅಭಿವೃದ್ಧಿ ಬ್ಯಾಂಕ್ ಇರ್ತಕ್ಕಂಥದ್ದನ್ನು ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಂತ ಆ ಹೆಸರನ್ನು ಚೇಂಜ್ ಮಾಡಲಾಯ್ತು ಸ್ನೇಹಿತರೆ. ಅದ್ರ ಬಗ್ಗೆ ನೋಡೋಣ. ಈ ಬ್ಯಾಂಕಿನ ಪಾತ್ರವು ಆರಂಭದಲ್ಲಿ ಏನಿತ್ತು, ಹಳೆಯ ಸಾಲಗಳ ವಿಮೋಚನೆಗಾಗಿ ರೈತರಿಗೆ ದೀರ್ಘಾವಧಿಯ ಸಾಲಗಳನ್ನು ಒದಗಿಸುವುದಕ್ಕೆ ಸೀಮಿತವಾಗಿತ್ತು. ಆದರೆ 60ರ ದಶಕದಲ್ಲಿ ಇದನ್ನು ಕೃಷಿ ಅಭಿವೃದ್ಧಿಗೆ ಹಣಕಾಸನ್ನು ಒದಗಿಸ್ಲಕ್ಕೆ ವಿಸ್ತರಿಸಲಾಯಿತು. ಆದ್ದರಿಂದ ಈ ಬ್ಯಾಂಕ್ಗಳನ್ನು ಭೂ ಅಭಿವೃದ್ಧಿ ಬ್ಯಾಂಕ್ಗಳು ಅಂತ ಮರುನಾಮಕರಣವನ್ನು ಮಾಡಲಾಯಿತು. ಕೃಷಿಯೇತರ ಮತ್ತು ವಸತಿ ಚಟುವಟಿಕೆಗಳ ಹಣಕಾಸಿನ ಸೇರಿದಂತೆ ಎಲ್ಲ ಗ್ರಾಮೀಣ ಆರ್ಥಿಕ ಚಟುವಟಿಕೆಗಳನ್ನು ಒಳಗೊಳ್ಳಲಕ್ಕೆ ದೇಶದ ಭೂ ಅಭಿವೃದ್ಧಿ ಬ್ಯಾಂಕ್ಗಳ ಕಾರ್ಯಾಚರಣೆಯ ಅಭಿವೃದ್ಧಿ ಅಗತ್ಯಗಳನ್ನು ಮತ್ತಷ್ಟು ವಿಸ್ತರಿಸಲಾಯಿತು ಸ್ನೇಹಿತರೆ. ಮೊದಲು ಕೃಷಿಗೆ ಮಾತ್ರ ಸಾಲವನ್ನು ನೀಡ್ತಿದ್ವು, ಆದ್ರೆ ಅದರದ್ದು ಕಾರ್ಯಾಚರಣೆ ಏನಪ್ಪ ಅಂದ್ರೆ ವಿಸ್ತರಣೆ ಮಾಡಲಾಯಿತು. ಕೃಷಿಗೆ ಅಷ್ಟೇ ಸಾಲ ಕೊಡುವುದರ ಬದಲಿ ಗ್ರಾಮೀಣ ಆರ್ಥಿಕ ಚಟುವಟಿಕೆಗಳು ಎಲ್ಲದಕ್ಕೂ ಸಾಲ ಕೊಡಲಕ್ಕೆ ಪ್ರಾರಂಭಿಸಲಾಯಿತು ಸ್ನೇಹಿತರೆ. ಆದ್ದರಿಂದ ಅವುಗಳನ್ನು ಇವಾಗ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳು ಅಂತ ಅದರದ್ದು ಹೆಸರನ್ನು ಮರುನಾಮಕರಣ ಮಾಡಲಾಯಿತು ಸ್ನೇಹಿತರೆ. ಭೂಮಿ ಕೃಷಿಯ ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಮತ್ತು ಕೃಷಿಯ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡುವುದು ಈ ಭೂ ಅಭಿವೃದ್ಧಿ ಬ್ಯಾಂಕ್ಗಳ ಮುಖ್ಯ ಉದ್ದೇಶಗಳು. ಈ ಭೂ ಅಭಿವೃದ್ಧಿ ಬ್ಯಾಂಕ್ಗಳು ತನ್ನ ಬ್ರಾಂಚಸ್ಗಳ ಮೂಲಕ ನೇರವಾಗಿ ಸದಸ್ಯರಿಗೆ ದೀರ್ಘಾವಧಿ ಹಣಕಾಸನ್ನು ಒದಗಿಸ್ತವೆ. ಕರ್ನಾಟಕದಲ್ಲಿ 1925ರಲ್ಲಿ ಅಂದಿನ ಪ್ರಾಂತೀಯ ಸರ್ಕಾರ ಮಲೆನಾಡು ಅಭಿವೃದ್ಧಿಗೋಸ್ಕರ ಕಾರ್ಯಯೋಜನೆಯನ್ನು ಕೈಗೊಳ್ಳಲಾಕ ಮಲೆನಾಡು ಅಭಿವೃದ್ಧಿ ಸಮಿತಿಯನ್ನು ನೇಮಿಸಿತು. ಈ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಕರ್ನಾಟಕದಲ್ಲಿ ಮೊದಲ ಭೂ ಅಡಮಾನ ಬ್ಯಾಂಕನ್ನು ನವೆಂಬರ್ 25, 1929ರಂದು ಮದ್ರಾಸಿನಲ್ಲಿ ಸ್ಥಾಪನೆ ಮಾಡಲಾಯಿತು. ದೀರ್ಘಾವಧಿ ಕೃಷಿಗೆ ಸಾಲ ನೀಡ್ತಕ್ಕಂಥ ಸಂಸ್ಥೆಗಳನ್ನು 2 ಹಂತದಲ್ಲಿ ಅಥವಾ 2 ಸ್ತರದಲ್ಲಿ ರಚನೆಯನ್ನು ಮಾಡಿರ್ತಕ್ಕಂಥದ್ದು. ಮೊದಲನೇದು ತಾಲೂಕು ಮಟ್ಟದೊಳಗೆ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳಂತ ಅಸ್ತಿತ್ವದಲ್ಲಿರ್ತವ. ರಾಜ್ಯ ಮಟ್ಟದಲ್ಲಿ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಥವಾ ಕೇಂದ್ರ ಭೂ ಅಭಿವೃದ್ಧಿ ಬ್ಯಾಂಕ್ ಅಂತ ಅಸ್ತಿತ್ವದಲ್ಲಿರ್ತಾವೆ. ಅದರಲ್ಲಿ ನಾವು ಮೊದಲನೇದು ನೋಡೋಣ್ರಿ, ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳ ಬಗ್ಗೆ ನೋಡೋಣ್ರಿ. ಇವುಗಳ ಕಾರ್ಯವ್ಯಾಪ್ತಿ ತಾಲೂಕು ಮಟ್ಟದಾಗಿರ್ತದೆ. ಅಂದ್ರೆ ಒಂದು ತಾಲೂಕಿನಲ್ಲಿ ಅಸ್ತಿತ್ವದಲ್ಲಿರ್ತಾವೆ. ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲಾ ಹಳ್ಳಿಗಳಿಗೆ ಈ ಬ್ಯಾಂಕ್ಗಳು ಸೇವೆಗಳನ್ನು ಒದಗಿಸ್ತಾವೆ. ಈ ಬ್ಯಾಂಕ್ಗಳಲ್ಲಿ ವ್ಯಕ್ತಿಗಳು ಮಾತ್ರ ಸದಸ್ಯತ್ವವನ್ನು ಪಡ್ಕೊಳ್ಬಹುದು. ಮೊದಲಿಗೆ ಈ ಬ್ಯಾಂಕ್ಗಳು ಪ್ರಾಥಮಿಕ ಸಹಕಾರ ಭೂ ಅಡಮಾನ ಬ್ಯಾಂಕ್ಗಳು ಅಂತ ಪ್ರಾರಂಭವಾಗಿದ್ವು. ಯಾಕಂತಂದ್ರೆ ಇವು ರೈತರ ಭೂಮಿಯ ಆಧಾರದ ಮೇಲೆ ಸಾಲಗಳನ್ನು ನೀಡುತ್ತಿದ್ದು. ಈ ಕಾರಣದಿಂದಲೇ ಭೂ ಅಡಮಾನ ಬ್ಯಾಂಕ್ಗಳು ಅಂತ ಕರೆಯಲಾಗಿತ್ತು. ಇವುಗಳ ಹೆಸರನ್ನ 1965ರಲ್ಲಿ ಪ್ರಾಥಮಿಕ ಸಹಕಾರ ಭೂ ಅಭಿವೃದ್ಧಿ ಬ್ಯಾಂಕ್ಗಳು ಅಂತ ಬದಲಾವಣೆ ಮಾಡಲಾಯಿತು. ತದನಂತರ 1984ರಿಂದ ಈಚೆಗೆ ಇವುಗಳ ಈ ಬ್ಯಾಂಕ್ಗಳ ಹೆಸರನ್ನು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಂತ ಕರೆಯಲಾಯಿತು. ಈ ಬ್ಯಾಂಕ್ಗಳು 7ರಿಂದ 15 ವರ್ಷಗಳ ಅವಧಿಯ ಸಾಲಗಳನ್ನು ಭೂ ಅಭಿವೃದ್ಧಿ, ನೀರಾವರಿ, ಪಂಪ್ಸೆಟ್, ಕೃಷಿ ಉಪಕರಣ, ತೋಟಗಾರಿಕೆ, ಕೊಳವೆ ಬಾವಿ, ಗ್ರಾಮೀಣ ಭಾಗದಲ್ಲಿ ಮನೆ ಕೊಟ್ಟಿಗೆ ನಿರ್ಮಾಣ, ಹೈನುಗಾರಿಕೆ ಇತ್ಯಾದಿ ಹಲವು ಬಗೆಯ ಕೃಷಿ ಹೂಡಿಕೆಗೆ ಸಾಲಗಳನ್ನು ನೀಡ್ತವೆ. ಈ ಬ್ಯಾಂಕಿನ ಹಣಕಾಸಿನ ಮೂಲಗಳೇನು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಸದಸ್ಯರಿಂದ ಪಡೆದಿರ್ತಕ್ಕಂಥ ಷೇರು ಬಂಡವಾಳ, ಸ್ವಂತ ನಿಧಿಗಳು, ಆಮೇಲೆ ಠೇವಣಿಗಳು, ಅಂದರೆ ಈ ಬ್ಯಾಂಕಿನಲ್ಲಿ ಡಿಪಾಸಿಟ್ಸ್ ಇಟ್ಟಿರ್ತಾರೆ ಆ ಡಿಪಾಸಿಟ್ಸ್, ಆಮೇಲೆ ರಾಜ್ಯ ಮಟ್ಟದ ಬ್ಯಾಂಕಿನಿಂದ ಪಡೆದಿರ್ತಕ್ಕಂಥ ಸಾಲಗಳು ಸೇರಿರ್ತವೆ. ಇದರ ಆಡಳಿತವನ್ನು ಸಹಕಾರ ಕಾಯ್ದೆ ಮತ್ತು ಬೈಲಾ ನಿಯಮಗಳ ಪ್ರಕಾರ ರಚನೆ ಮಾಡಲಾಗ್ತದೆ. ಇದರ ಆಡಳಿತ ಮಂಡಳಿ ಯಾವ ರೀತಿ ರಚನೆ ಮಾಡಲಾಗ್ತದ್ರೆ ಸಹಕಾರ ಕಾಯ್ದೆ ಮತ್ತು ಬೈಲಾ ನಿಯಮಗಳ ಪ್ರಕಾರ ರಚನೆ ಮಾಡಲಾಗ್ತದೆ. ಸದಸ್ಯರಿಂದ ಚುನಾಯಿತರಾಗುವ ಮೂಲಕ ಆಡಳಿತ ಮಂಡಳಿ ರಚನೆ ಮಾಡಲಾಗ್ತದೆ. ಚುನಾಯಿತರಾದವರಲ್ಲಿ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಇನ್ನೊಬ್ಬರನ್ನ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗ್ತದೆ. ಈ ಅಧ್ಯಕ್ಷರು ಉಪಾಧ್ಯಕ್ಷರು ಬ್ಯಾಂಕಿನ ಆಡಳಿತವನ್ನು ನಿರ್ವಹಿಸ್ತಾರೆ. ಈ ಬ್ಯಾಂಕಿನ ಕಾರ್ಯದರ್ಶಿ ಹಾಗೂ ಇತರ ಸಿಬ್ಬಂದಿಯು ಬ್ಯಾಂಕಿನ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ
174 ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು. ಇದಿಷ್ಟು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಬಗ್ಗೆ ನೋಡೋಣ ಸ್ನೇಹಿತರೆ. ಅಂದರೆ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್. ಇದರ ಕಾರ್ಯವ್ಯಾಪ್ತಿ ರಾಜ್ಯ ಮಟ್ಟದ್ದಾಗಿರುತ್ತದೆ. ಈ ಬ್ಯಾಂಕಿನಲ್ಲಿ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳ ಷೇರುಧನವನ್ನು ಪಾವತಿ ಮಾಡಿ ಸದಸ್ಯತ್ವವನ್ನು ಪಡ್ಕೊಂಡಿರ್ತವೆ. ಇದರ ಮುಖ್ಯ ಉದ್ದೇಶ ದೀರ್ಘಾವಧಿಯ ಕೃಷಿ ಸಾಲಗಳನ್ನು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳ ಮೂಲಕ ರೈತರಿಗೆ ಒದಗಿಸುವುದಾಗಿರ್ತದೆ ಸ್ನೇಹಿತರೆ. ಡೈರೆಕ್ಟ್ ರೈತರಿಗೆ ಸಾಲ ಕೊಡುವುದು ಬದಲಿ ಈ ಬ್ಯಾಂಕ್ ಈ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳ ಮೂಲಕ ರೈತರಿಗೆ ಸಾಲವನ್ನು ಒದಗಿಸ್ತದೆ. ಪ್ರಾಥಮಿಕ ಬ್ಯಾಂಕ್ಗಳು ಅಂದ್ರೆ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳ ರೈತರ ಭೂಮಿಯನ್ನು ಅಡಮಾನ ಮಾಡಿಕೊಂಡು ಕೃಷಿ ಸಾಲ ಅಂತೇಳಿ 7 ರಿಂದ 15 ವರ್ಷಗಳ ಅವಧಿಗೆ ಸಾಲವನ್ನು ನೀಡ್ತವೆ. ಇದೇ ಭೂಮಿಯನ್ನು ಈ ಪ್ರಾಥಮಿಕ ಬ್ಯಾಂಕ್ಗಳು ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನಲ್ಲಿ ಅಡವಿಟ್ಟು ಸಾಲವನ್ನು ಪಡ್ಕೊಳ್ತಾವೆ ಸ್ನೇಹಿತರೆ. ಸಾಲವನ್ನು ಪಡ್ಕೊಂಡು ಈ ಪ್ರಾಥಮಿಕ ಬ್ಯಾಂಕ್ಗಳೇನು ಮಾಡ್ತಾವೆ, ರೈತರಿಗೆ ಸಾಲವನ್ನು ಒದಗಿಸ್ತಾವೆ. ಜಮೀನಿನ ಅಭಿವೃದ್ಧಿ, ಕೃಷಿ ಉಪಕರಣಗಳ ಖರೀದಿ, ಬಾವಿ ತೋಡುವಿಕೆ ಮತ್ತು ನೀರೆತ್ತುವ ಪಂಪನ್ನು ಅಳವಡಿಸುವಿಕೆ, ಬೇಲಿ ನಿರ್ಮಾಣ ಮುಂತಾದ ಉದ್ದೇಶಗಳಿಗೆ ಈ ಬ್ಯಾಂಕ್ಗಳು ಸಾಲಗಳನ್ನು ನೀಡ್ತವೆ. ಬಹಳ ಹಿಂದೆ ಈ ಬ್ಯಾಂಕ್ಗಳು ಪ್ರಮುಖವಾಗಿ ಹಳೆಯ ಸಾಲದ ತಿರುವಳಿಗೆ ರೈತರಿಗೆ ಸಾಲಗಳನ್ನು ಕೊಡ್ತಿದ್ದವು. ಇತ್ತೀಚಿನ ದಿನಗಳಲ್ಲಿ ಜಮೀನಿನ ಅಭಿವೃದ್ಧಿಗಾಗಿ ಹೆಚ್ಚಿನ ಸಾಲವನ್ನು ಕೊಡ್ತಾ ಇದ್ದಾವೆ ಸ್ನೇಹಿತರೆ. ಇವು ನೀಡುತ್ತಿರುವ ಸಾಲದಲ್ಲಿ ಇವೇನು ಕೊಡ್ತಾ ಇದ್ದಾವಲ್ರಿ, ಈ ಸಾಲದಲ್ಲಿ 60% ಜಮೀನಿನ ಅಭಿವೃದ್ಧಿಗೆ, ಸುಮಾರು 40% ಕೃಷಿ ಯಂತ್ರೋಪಕರಣಗಳ ಖರೀದಿಗೆ ಸಾಲವನ್ನು ಕೊಡ್ತಾ ಇದ್ದಾವೆ ಸ್ನೇಹಿತರೆ. ಸಾಲಗಾರರ ಭೂಮಿಯನ್ನು ಭದ್ರತೆಯಾಗಿಟ್ಟುಕೊಂಡು ಸಾಲವನ್ನು ಮಂಜೂರು ಮಾಡ್ತವೆ. ಇವು ಭದ್ರತೆಯ ಮೌಲ್ಯದ ಸುಮಾರು 50% ಮೊತ್ತವನ್ನು ಸಾಲವಾಗಿ ನೀಡುವ ಪದ್ಧತಿ ಇರ್ತದೆ. ಅಂದ್ರೆ ಉದಾಹರಣೆಗೆ ಒಬ್ಬ ಅನ್ನೊಬ್ಬ ರೈತ ಅದನ, ಅವ 2 ಎಕರೆ ಈ ಬ್ಯಾಂಕಿನಲ್ಲಿ ಅಡವಿಡ್ತಾನೆ, ಭದ್ರತೆ ಅಂತ ಇಡ್ತಾನೆ, ಸೆಕ್ಯೂರಿಟಿ ಇಡ್ತಾನೆ. 2 ಎಕರೆ ಹೊಲ ಒತ್ತಿ ಇಟ್ಟಿಗೆಸಿಂದೇಳಿ ಸಾಲ ತೊಗೋಬೇಕಂತ ಹೋಗ್ತಾನೆ. ಇವನಿಗೆ ಎಷ್ಟು ಸಾಲ ಕೊಡ್ತಾರ ಅಂತಂದ್ರೆ, ಈ 2 ಎಕರೆ ಹೊಲ ಮಾರಿದ್ರೆ ಎಷ್ಟು ರೇಟಿಗೆ ಹೋಗ್ತದೆ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ನೋಡ್ತಾರೆ. ಇಲ್ಲಿ ಮಾರುಕಟ್ಟೆಯ ಬೆಲೆ ನೋಡ್ತಾರೆ. ಮಾರ್ಕೆಟ್ ವ್ಯಾಲ್ಯೂ ನೋಡಿದ ಮೇಲೆ ಇದ್ರದ್ದು ಹೊಲದ ವ್ಯಾಲ್ಯೂ ಎಷ್ಟು ಇರ್ತದಲ್ಲ ಅದ್ರದ್ದು 50% ಸಾಲವನ್ನು ಈ ರೈತನಿಗೆ ಕೊಡ್ತಾರೆ. ಈ ರೀತಿಯ ಏನಪ್ಪ ಅಂತಂದ್ರೆ ಒಂದು ಸಾಲವನ್ನು ನೀಡುವ ಪದ್ಧತಿ ಇರ್ತದೆ. ಕೆಲವೊಮ್ಮೆ ಅದೇ ಜಮೀನನ್ನು 2ನೇ ಸಾರಿ ಆಧಾರವಾಗಿಟ್ಟುಕೊಂಡು ಸಾಲ ನೀಡುವ ವ್ಯವಸ್ಥೆಯು ಕೂಡ ಅದ ಸ್ನೇಹಿತರೆ. ಸಾಲ ಮಂಜೂರು ಮಾಡಬೇಕಾದ್ರೆ ಜಮೀನಿನ ಮೌಲ್ಯದ ಜೊತೆಗೆ ಸಾಲಗಾರನ ಸಾಲದ ಮರುಪಾವತಿಯ ಸಾಮರ್ಥ್ಯವನ್ನೂ ಕೂಡ ಗಣನೆಗೆ ತೆಗೆದುಕೊಂಡು ಸಾಲವನ್ನು ಮಂಜೂರು ಮಾಡಲಾಗ್ತದೆ. ಸಾಲದ ಮೇಲೆ 9% ದರದ ಬಡ್ಡಿಯನ್ನು ವಿಧಿಸಲಾಗ್ತದೆ. ರೇಟ್ ಆಫ್ ಇಂಟ್ರೆಸ್ಟ್ 9% ಸ್ನೇಹಿತರೆ. ಬೇಲಿ ನಿರ್ಮಾಣ ಮುಂತಾದ ಯೋಜನೆಗಳಿಗೆ 50,000 ರೂಪಾಯಿ, ಬಾವಿ ತೋಡುವಿಕೆಗೆ 1 ಲಕ್ಷ ರೂಪಾಯಿ, ಯಂತ್ರಗಳ ಖರೀದಿ, ತೋಟಗಾರಿಕೆ ಇತ್ಯಾದಿ ಉದ್ದೇಶಗಳಿಗೆ ಅವರು ಕೋರುವಷ್ಟು ಮೊತ್ತವನ್ನು ಸಾಲವಾಗಿ ನೀಡಲಾಗ್ತದೆ. ರಾಜ್ಯ ಬ್ಯಾಂಕ್ ಜಿಲ್ಲೆಗಳಲ್ಲಿ ಬ್ರಾಂಚಸ್ ಅಥವಾ ಶಾಖೆಗಳನ್ನು ಹೊಂದಿರ್ತದೆ. ಪ್ರಾಥಮಿಕ ಬ್ಯಾಂಕುಗಳ ಸಾಲದ ಕೋರಿಕೆಗಳ ಪರಿಶೀಲನೆ, ಅವುಗಳ ಪರವಾಗಿ ಸಾಲದ ವಸೂಲಾತಿ ಮೊದಲಾದ ಕ್ರಮಗಳನ್ನು ಈ ಶಾಖೆಗಳ ಅಥವಾ ಬ್ರಾಂಚಸ್ಗಳು ನಿರ್ವಹಿಸ್ತವೆ. ಈ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ದುಡಿಯುವ ಬಂಡವಾಳ ವರ್ಕಿಂಗ್ ಕ್ಯಾಪಿಟಲ್ ಬಗ್ಗೆ ನೋಡೋದಾದ್ರೆ ಸದಸ್ಯರಿಂದ ಪಾವತಿಯಾದ ಷೇರುಧನ, ಸ್ವಂತ ನಿಧಿಗಳು, ಠೇವಣಿಗಳು, ನಬಾರ್ಡ್ನಿಂದ ಪಡೆಯುವ ಸಾಲ ಮತ್ತು ಸಾಲ ಪತ್ರಗಳಿಂದ ಡಿಬೆಂಚರ್ಸ್ಗಳಿಂದ ಕೂಡಿರ್ತವೆ. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಬಾರ್ಡ್ನಿಂದ ಇವು ಸಾಲ ಪಡಿತಾವೆ. ಮೋಸ್ಟ್ ಇಂಪಾರ್ಟೆಂಟ್ ಇದು. ಅಂದರೆ ಈ ಬ್ಯಾಂಕಿಗೆ ಹೆಚ್ಚಿನ ಹಣದ ಅವಶ್ಯಕತೆ ಇತ್ತು ಅಂತಂದ್ರೆ ನಬಾರ್ಡ್ ಮೂಲಕ ಹಣಕಾಸನ್ನು ಪಡಿತೇವೆ. ಅದೇ ರೀತಿ ಇನ್ನೂ ಹೆಚ್ಚಿನ ಸಾಲ ಬೇಕಾಗಿತ್ತು ಅಂತಂದ್ರೆ ಸಾಲ ಪತ್ರಗಳನ್ನು ಹೊರಡಿಸ್ತಾವೆ, ಡಿಬೆಂಚರ್ಸ್ ಅಂತ ಹೊರಡಿಸ್ತಾವೆ ಸ್ನೇಹಿತರೆ. ಈ ಬ್ಯಾಂಕಿಗೆ ಸಾಲ ಪತ್ರಗಳ ಸಂಪನ್ಮೂಲ ಪ್ರಮುಖ ಹಣಕಾಸಿನ ಮೂಲ ಸ್ನೇಹಿತರೆ. ಸಾಲ ಪತ್ರ ಅಂತಂದ್ರೆ ಏನ್ರಿ, ಒಂಥರ ಬಾಂಡ್ ಇದ್ದಂಗೆ.
ಈ ಸಾಲ ಪತ್ರ ಅಂದ್ರೆ ಏನು ಅಂತ ಇನ್ ಡೀಟೇಲ್ ಆಗಿ ತಿಳ್ಕೊಳ್ರಿ ಸ್ನೇಹಿತರೆ. ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಈಗ ಉದಾಹರಣೆಗಾಗಿ ಒಂದು ರಾಜ್ಯ ಕೃಷಿ ಸಹಕಾರ ಬ್ಯಾಂಕ್ ಅದಂತ ತಿಳ್ಕೊಳ್ರಿ. ಇದು ಬ್ಯಾಂಕ್ ಇದು, ಓಕೆ. ಇದು ಬ್ಯಾಂಕ್ ಏನು ಮಾಡ್ತದ, ಒಂದು ಬಾಂಡನ್ನು ಇಶ್ಯೂ ಮಾಡ್ತದ. ಈ ಬಾಂಡ್ ಒಳಗೆ ಮೆನ್ಷನ್ ಮಾಡಿರ್ತಾರೆ. ಏನೇನು ಮೆನ್ಷನ್ ಮಾಡಿರ್ತದ? ಉದಾಹರಣೆಗೆ 20 ವರ್ಷ ಈ ಬ್ಯಾಂಕಿಗೆ ಸಾಲ ಬೇಕಾಗಿತ್ತು ಅಂತ ತಿಳ್ಕೊಳ್ರಿ. 20 ವರ್ಷಿಗೆ ಉದಾಹರಣೆಗೆ 2 ಕೋಟಿ ಸಾಲ ಬೇಕಾಗಿತ್ತಂದ್ರೆ ಆ ಬಾಂಡ್ ಒಳಗೆ ಮೆನ್ಷನ್ ಮಾಡ್ತಾರೆ 2 ಕೋಟಿ ಸಾಲ, 9% ಇಂಟ್ರೆಸ್ಟ್. ನೋಡ್ರಿ, ಈ ಬ್ಯಾಂಕ್ ಏನು ಮಾಡ್ತದ, ಒಂದು ಬಾಂಡ್ ಇಶ್ಯೂ ಮಾಡ್ತದ. 20 ವರ್ಷಕ್ಕೆ ಅವಧಿಗೆ 2 ಕೋಟಿ ಸಾಲ ಬೇಕು, ಅದ್ರ ಬದಲಿ ನಾನು 9% ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಹೇಳಿ ಒಂದು ಬಾಂಡನ್ನು ಇಶ್ಯೂ ಮಾಡ್ತದೆ. ಈ ಬಾಂಡ್ ಇಲ್ಲಿ ಉದಾಹರಣೆಗಾಗಿ RBI ಐತಂತ ತಿಳ್ಕೊಡ್ರಿ. RBI ಏನು ಮಾಡ್ತದೆ, ಈ ಬಾಂಡ್ ಖರೀದಿ ಮಾಡಿತಂತ ತಿಳ್ಕೊಡ್ರಿ. ಖರೀದಿ ಮಾಡಿತಪ್ಪ ಅಂತಂದ್ರೆ RBI ಈ ರಾಜ್ಯ ಸಹಕಾರ ಬ್ಯಾಂಕಿಗೆ, ಉದಾಹರಣೆಗೆ ಇಲ್ಲಿ ರಾಜ್ಯ ಸಹಕಾರ ಬ್ಯಾಂಕಿಗೆ ಏನು ಮಾಡ್ತದೆ, ಹಣವನ್ನು ಪಾವತಿ ಮಾಡ್ತದೆ. ಮುಂದೆ 20 ವರ್ಷ ಆದಮೇಲೆ ಈ ಬಾಂಡಿನ ಪ್ರಕಾರ ರಾಜ್ಯ ಸರ್ಕಾರ ಏನು ಮಾಡ್ತದ, RBIಗೆ ಎಷ್ಟು 2 ಕೋಟಿ ಅಮೌಂಟ್ ತೊಗೊಂಡು ಆ 2 ಕೋಟಿ ಅಮೌಂಟನ್ನು ಕೊಡ್ತದ. ಅದ್ರ ಜೊತೆಗೆ 9% ಬಡ್ಡಿ ಅಂತ ಹೇಳ್ತಲ್ರಿ, ಈ 9% ಬಡ್ಡಿನೂ ಕೂಡ RBIಗೆ ಒದಗಿಸ್ತದೆ ಸ್ನೇಹಿತರೆ. RBIಗೆ ಮರುಪಾವತಿ ಮಾಡ್ತದೆ. ಇದಕ್ಕೆ ಏನಪ್ಪ ಅಂತಂದ್ರೆ ನಾವು ಸಾಲ ಪತ್ರಗಳು ಅಂತ ಕರಿತೀವಿ. ಇದಕ್ಕೇನಂದ್ರೆ ನಾವು ಸಾಲ ಪತ್ರಗಳು ಅಂತ ಕರಿತೀವಿ. ಇದಕ್ಕೆ ಈಗ RBI ಸಾಲ ಈ ಬ್ಯಾಂಕಿಗೆ ಕೊಡ್ತು, ಅದ್ರ ಗ್ಯಾರಂಟಿ ಏನು? ಅದಕ್ಕಾಗಿನೇ ಏನು ಮಾಡ್ತಾವ ಅಂತಂದ್ರೆ ರಾಜ್ಯ ಸರ್ಕಾರಗಳು ನಾರ್ಮಲ್ಲಿ ಗ್ಯಾರಂಟಿ ಕೊಡ್ತಾವೆ. ರಾಜ್ಯ ಸರ್ಕಾರಗಳು ಇನ್ ಕೇಸ್ ಈ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕೊಡಲಿಲ್ಲ ಅಂತಂದ್ರೆ ಈ RBI ರಾಜ್ಯ ಸರ್ಕಾರದಿಂದ ಹಣವನ್ನು ತಗೊಳ್ತದದು, ಹಣವನ್ನು ಪಡ್ಕೊಳ್ತದದು. ಸಾಲ ಪತ್ರಗಳಂದ್ರೆ ಏನು ಅಂತ ನಿಮ್ಗೆ ಇವಾಗ ಕಾನ್ಸೆಪ್ಟ್ ಕ್ಲಿಯರ್ ಐತೆ ಅಂತ ಅನ್ಕೊಳ್ತೀನಿ ನಾನು. ಈ ರೀತಿ ಸಾಲ ಪತ್ರಗಳಲ್ಲಿ 2 ವಿಧಗಳದಾವೆ. ಮೊದಲನೇದು ಸಾಮಾನ್ಯ ಸಾಲ ಪತ್ರಗಳು ಅಂತ, ಎರಡನೇದು ಗ್ರಾಮೀಣ ಸಾಲ ಪತ್ರಗಳು ಅಂತ 2 ವಿಧಗಳದಾವೆ. ಸಾಮಾನ್ಯ ಸಾಲ ಪತ್ರಗಳು ಅಂತಂದ್ರೆ 20 ವರ್ಷಗಳ ಅವಧಿಗೆ ಹೊರಡಿಸ್ತಾವೆ. ಆಮೇಲೆ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಹೊರಡಿಸ್ತದೆ. ನಿಶ್ಚಿತ ದರದ ಬಡ್ಡಿಯನ್ನು ನೀಡಲಾಗ್ತದೆ. ಈ ಸಂಬಂಧದಲ್ಲಿ ಏನಂದ್ರೆ ರಾಜ್ಯ ಸರ್ಕಾರ ಭರವಸೆ ಗ್ಯಾರಂಟಿ ಕೊಡ್ತದೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಕೊಡ್ತದೆ. ಈ ಬಾಂಡನ್ನು, ಈ ಸಾಮಾನ್ಯ ಸಾಲ ಪತ್ರಗಳನ್ನು ಅಥವಾ ಇದಕ್ಕೆ ಡಿಬೆಂಚರ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಬಾಂಡ್ ಅಲ್ಲ, ಡಿಬೆಂಚರ್ಸ್ ಅಂತ ಕರೀತಾರೆ. ನಿಮಗೆ ತಿಳಿಲಿ ಅಂತ ನಾನು ಬಾಂಡ್ ಅಂತ ಅಂದೇನ, ಓಕೆ. ಈ ಡಿಬೆಂಚರ್ಸ್ಗಳನ್ನು ಭಾರತದ ರಿಸರ್ವ್ ಬ್ಯಾಂಕ್, ಭಾರತದ ಜೀವ ವಿಮಾ ನಿಗಮ, ವಾಣಿಜ್ಯ ಬ್ಯಾಂಕ್ಗಳು, ಸ್ಟೇಟ್ ಬ್ಯಾಂಕ್ಗಳು ಇವು ಖರೀದಿ ಮಾಡ್ತಾವೆ. ನೆಕ್ಸ್ಟ್ ಗ್ರಾಮೀಣ ಸಾಲ ಪತ್ರಗಳು. ಇವು 7 ವರ್ಷಗಳ ಅವಧಿಗೆ ಹೊರಡಿಸಲಾಗ್ತದೆ. ಭಾರತದ ರಿಸರ್ವ್ ಬ್ಯಾಂಕ್, ರೈತರು, ಪಂಚಾಯತ್ಗಳು ಈ ಸಾಲ ಪತ್ರಗಳನ್ನು ಖರೀದಿ ಮಾಡಬಹುದು. ಇದಿಷ್ಟೇನು ಈ ಸಾಲ ಪತ್ರಗಳ ಬಗ್ಗೆ ಮಾಹಿತಿ. ನೆಕ್ಸ್ಟ್ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಇತರೆ ಅಧಿಕಾರಿ ಸಿಬ್ಬಂದಿ ವರ್ಗ ಬ್ಯಾಂಕಿನ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಬ್ಯಾಂಕಿನ ಆಡಳಿತವನ್ನು ಸದಸ್ಯ ಸಂಸ್ಥೆಗಳಿಂದ ಚುನಾಯಿತವಾದ ಆಡಳಿತ ಮಂಡಳಿ ಹಾಗೂ ಆಡಳಿತ ಮಂಡಳಿ ಸದಸ್ಯರೊಳಗಿಂದ ಚುನಾಯಿತರಾದ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ನಿರ್ವಹಿಸ್ತಾರೆ. ಆಡಳಿತ ಮಂಡಳಿಯ ಮತ್ತು ಪದಾಧಿಕಾರಿಗಳ ಅವಧಿ ಪ್ರಸ್ತುತವಾಗಿ 5 ವರ್ಷಗಳಿರ್ತದೆ. ಇದಿಷ್ಟು ಕರ್ನಾಟಕ ರಾಜ್ಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳ ಬಗ್ಗೆ ಮಾಹಿತಿ ಆಗಿತ್ತು ಸ್ನೇಹಿತರೆ. ಐ ಥಿಂಕ್ ಭೂ ಅಡಮಾನ ಬ್ಯಾಂಕಿಂದ ಸಂಪೂರ್ಣವಾದ ಮಾಹಿತಿ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ 26ನೇ ಪ್ರಶ್ನೆ, ಭೂ ಅಡಮಾನ ಬ್ಯಾಂಕಿಂಗ್ನ ಜನ್ಮಸ್ಥಳ, ಪ್ರಪಂಚದಲ್ಲೇ ಮೊಟ್ಟ ಮೊದಲ ಭೂ ಅಡಮಾನ ಬ್ಯಾಂಕ್ ಎಲ್ಲಿ ಸ್ಥಾಪನೆ ಆಯಿತು ಅಂತ ಪ್ರಶ್ನೆ ಕೇಳ್ಯಾರ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಸಿ, ಜರ್ಮನಿ. ಜರ್ಮನಿಯನ್ನ ಭೂ ಅಡಮಾನ ಬ್ಯಾಂಕಿನ ಜನ್ಮಸ್ಥಳ ಅಂತ ಕರೀತಾರೆ ಸ್ನೇಹಿತರೆ. ರೈತರಿಗೆ ದೀರ್ಘಾವಧಿ ಸಾಲವನ್ನು ಒದಗಿಸುವ ಸಲುವಾಗಿ 1769ರಲ್ಲಿ ಸಿಲೇಸಿಯಾನಲ್ಲಿ, ಜರ್ಮನಿಯ ಸಿಲೇಸಿಯಾನಲ್ಲಿ ಮೊದಲ ಲ್ಯಾಂಡ್ ಶಾಫ್ಟ್ ಭೂ ಅಡಮಾನ ಬ್ಯಾಂಕನ್ನು ರಚಿಸಲಾಯಿತು. ಮೊದಲ ಭೂ ಅಡಮಾನ ಬ್ಯಾಂಕಿನ ಹೆಸರೇನ್ರಿ? ಲ್ಯಾಂಡ್ ಶಾಫ್ಟ್ ಅಂತ ಹೇಳಿ 1769ರಲ್ಲಿ ಸ್ಥಾಪನೆ ಮಾಡಲಾಯಿತು. ಸಿಲೇಸಿಯಾದಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ಜರ್ಮನಿಯೊಳಗೆ ಈ ಬ್ಯಾಂಕ್ ಯಶಸ್ಸು ಕಂಡಿತ್ತು ಸ್ನೇಹಿತರೆ. ಹಾಗಾಗಿ ಇತರ ಎಲ್ಲ ಭಾಗಗಳಲ್ಲಿ ಈ ಬ್ಯಾಂಕ್ಗಳನ್ನು ಪ್ರಾರಂಭ ಮಾಡ್ಲಿಕ್ಕೆ ಉತ್ತೇಜನವಾಯಿತು. ಮೊದಲ ಸಹಕಾರಿ ಭೂ ಅಡಮಾನ ಬ್ಯಾಂಕ್ ಜೂನ್ 30, 1920ರಂದು ಪಂಜಾಬ್ನ ಜಾಂಗ್ನಲ್ಲಿ ಆಯೋಜಿಸಲಾಯಿತು ಅಥವಾ ಪ್ರಾರಂಭ ಮಾಡಲಾಯಿತು. ಇದು ಭಾರತದಲ್ಲಿ ಜೂನ್ 30, 1920ರಲ್ಲಿ ಪಂಜಾಬ್ನ ಜಾಂಗ್ ಎಂಬಲ್ಲಿ ಮೊದಲ ಭೂ ಅಡಮಾನ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು.
ಭಾರತದಲ್ಲಿ ಎರಡನೇ ಭೂ ಅಡಮಾನ ಬ್ಯಾಂಕ್ ಅನ್ನು 4 ವರ್ಷಗಳ ನಂತರ ಬಂಗಾಳದ ನೌಗಾನ್ನಲ್ಲಿ ಪ್ರಾರಂಭ ಮಾಡಲಾಯಿತು. ಮೂರನೇ ಬ್ಯಾಂಕ್ ಅನ್ನು 1926ರಲ್ಲಿ ಅಸ್ಸಾಂನ ಗೌಹಾಟಿಯಲ್ಲಿ ಸ್ಥಾಪನೆ ಮಾಡಲಾಯಿತು. ಇನ್ನು ಕರ್ನಾಟಕದಲ್ಲಿ ನೋಡೋದಾದ್ರೆ 1925ರಲ್ಲಿ ಅಂದಿನ ಪ್ರಾಂತೀಯ ಸರ್ಕಾರ ಮಲೆನಾಡು ಅಭಿವೃದ್ಧಿಗೋಸ್ಕರ ಕಾರ್ಯಯೋಜನೆಯನ್ನ ಕೈಗೊಳ್ಳಲಕ್ಕೆ ಮಲೆನಾಡು ಅಭಿವೃದ್ಧಿ ಸಮಿತಿ ಅಂತ ನೇಮಿಸಿತು. ಈ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಭೂ ಅಡಮಾನ ಬ್ಯಾಂಕನ್ನು ನವೆಂಬರ್ 25, 1929ರಲ್ಲಿ ಮದ್ರಾಸ್ನಲ್ಲಿ ಸ್ಥಾಪನೆ ಮಾಡಲಾಯಿತು ಸ್ನೇಹಿತರೆ. ನೆಕ್ಸ್ಟ್ 27ನೇ ಪ್ರಶ್ನೆ. 1907ರಲ್ಲಿ ಬೆಂಗಳೂರಿನಲ್ಲಿ ಮೊದಲ ನಗರ ಸಹಕಾರ ಬ್ಯಾಂಕ್ ಯಾವುದು ಸ್ಥಾಪನೆಯಾಯಿತು? 1907ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ನಗರ ಸಹಕಾರ ಬ್ಯಾಂಕ್ ಅಥವಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಎ, ಬೆಂಗಳೂರು ಕೇಂದ್ರ ಸಹಕಾರಿ ಬ್ಯಾಂಕ್. ಈ ಬೆಂಗಳೂರು ನಗರ ಸಹಕಾರಿ ಬ್ಯಾಂಕ್ ಅನ್ನ 1905ರಲ್ಲಿ ಸಾಲ ಸಹಕಾರ ಸಂಘವಾಗಿ ಅಥವಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಾಗಿ ಸ್ಥಾಪನೆ ಮಾಡಲಾಯಿತು. ನಂತರ ಏಪ್ರಿಲ್ 6, 1907ರಂದು ನಗರ ಸಹಕಾರಿ ಬ್ಯಾಂಕ್ ಆಗಿ ಅಂದರೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಲಾಯಿತು. ಈ ಬ್ಯಾಂಕ್ ಅನ್ನ ಶ್ರೀ ರಾಮಸ್ವಾಮಯ್ಯ ಅನ್ನೋರು ಸ್ಥಾಪನೆ ಮಾಡಿದ್ರು. ಈ ಬ್ಯಾಂಕ್ ಮಾರ್ಚ್ 31, 2007ರಂದು ಶತಮಾನೋತ್ಸವ ಆಚರಣೆಯನ್ನು ಆಚರಿಸಿತು. ಭಾರತದಲ್ಲಿ ಮೊದಲ ನಗರ ಸಹಕಾರಿ ಸಾಲದ ಸಂಘವನ್ನ ಅಕ್ಟೋಬರ್ 1904ರಲ್ಲಿ ಮದ್ರಾಸ್ ಪ್ರಾಂತ್ಯದ ಕಾಂಜೀವರಂನಲ್ಲಿ ಸ್ಥಾಪಿಸಲಾಯಿತು. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಭಾರತದಲ್ಲಿ ಮೊಟ್ಟ ಮೊದಲ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಅಕ್ಟೋಬರ್ 1904ರಲ್ಲಿ ಮದ್ರಾಸ್ ಪ್ರಾಂತ್ಯದ ಕಾಂಜೀವರಂನಲ್ಲಿ ಸ್ಥಾಪನೆ ಮಾಡಲಾಯಿತು. ನೆಕ್ಸ್ಟ್ 28ನೇ ಪ್ರಶ್ನೆ. ಕ್ಯಾಮೆಲ್ CAMEL ಇದರ ಕಾರ್ಯವೈಖರಿಯ ಮೌಲ್ಯಮಾಪನ ಮಾಡುವ ಸಾಧನವಾಗಿದೆ. ಅಂದ್ರೆ ಯಾವುದರ ಕಾರ್ಯವೈಖರಿಯ ಮೌಲ್ಯಮಾಪನ ಮಾಡುವ ಸಾಧನವಾಗಿದೆ ಅಂತ ಪ್ರಶ್ನೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಡಿ, ಬ್ಯಾಂಕಿನ ಒಟ್ಟಾರೆ ಕಾರ್ಯಾಚರಣೆ ಮಾಡುವ ಸಾಧನ ಸ್ನೇಹಿತರೆ. ಕ್ಯಾಮೆಲ್ದು ಫುಲ್ ಫಾರ್ಮ್ ಏನ್ರಿ? CAMEL ಫುಲ್ ಫಾರ್ಮ್ ಏನ್ರಿ? ಸಿ ಅಂದ್ರೆ ಕ್ಯಾಪಿಟಲ್ ಅಡೆಕ್ವೆಸಿ ಅಂದ್ರೆ ಬಂಡವಾಳದ ಅಸಮರ್ಪಕತೆ. ಎ ಅಂದ್ರೆ ಅಸೆಟ್ ಕ್ವಾಲಿಟಿ ಆಸ್ತಿ ಗುಣಮಟ್ಟ. ಎಂ ಅಂದ್ರೆ ನಿರ್ವಹಣೆ ಅಥವಾ ಮ್ಯಾನೇಜ್ಮೆಂಟ್. ಇ ಅಂದ್ರೆ ಅರ್ನಿಂಗ್ಸ್ ಗಳಿಕೆ. ಎಲ್ ಅಂದ್ರೆ ಲಿಕ್ವಿಡಿಟಿ ಆ್ಯಂಡ್ ಸೆನ್ಸಿಟಿವಿಟಿ ದ್ರವ್ಯತೆ ಮತ್ತು ಸೂಕ್ಷ್ಮತೆ. ಕ್ಯಾಮೆಲ್ ಬ್ಯಾಂಕಿನ ಈ ಎಲ್ಲ ಅಂಶಗಳನ್ನು ಮೌಲ್ಯಮಾಪನ ಮಾಡಿ ಹಣಕಾಸು ಸಂಸ್ಥೆಗಳಿಗೆ ರೇಟಿಂಗ್ ಅನ್ನು ಕೊಡ್ತದೆ ಸ್ನೇಹಿತರೆ. ಕ್ಯಾಮೆಲ್ ಎನ್ನುವುದು ಹಣಕಾಸು ಸಂಸ್ಥೆಗಳನ್ನು ರೇಟ್ ಮಾಡಲು ನಿಯಂತ್ರಕ ಬ್ಯಾಂಕಿಂಗ್ ಅಂದ್ರೆ ರೆಗ್ಯುಲೇಟರಿ ಬ್ಯಾಂಕಿಂಗ್ ಅಧಿಕಾರಿಗಳು ಬಳಸುವ ಅಂತಾರಾಷ್ಟ್ರೀಯ ರೇಟಿಂಗ್ ವ್ಯವಸ್ಥೆ ಸ್ನೇಹಿತರೆ. ರೆಗ್ಯುಲೇಟರಿ ಬ್ಯಾಂಕಿಂಗ್ ಅಂತಂದ್ರೆ ಈಗ ಬ್ಯಾಂಕಿಗೆ ಯಾರು ನಿಯಂತ್ರಿಸ್ತಾರ? ನಮ್ಮ ಭಾರತದಲ್ಲಿ RBI ನಿಯಂತ್ರಿಸ್ತದೆ. ಓಕೆನಾ? RBI ನಿಯಂತ್ರಿಸ್ತದೆ. ಈ RBIನ ಅಧಿಕಾರಿಗಳ ಭಾರತದಲ್ಲಿರ್ತಕ್ಕಂಥ ಎಲ್ಲ ಬ್ಯಾಂಕ್ಗಳನ್ನು ರೇಟ್ ಮಾಡಲು ಬಳಸ್ತಕ್ಕಂಥ ಅಂತಾರಾಷ್ಟ್ರೀಯ ರೇಟಿಂಗ್ ವ್ಯವಸ್ಥೆ ಸ್ನೇಹಿತರೆ. ಈ ಕ್ಯಾಮೆಲ್ನ ಅಡಿಯಲ್ಲಿ 1 ರೇಟಿಂಗ್ ಕೊಟ್ಟರು ಅಂತಂದ್ರೆ ಅದು ಅತ್ಯುತ್ತಮ ಬ್ಯಾಂಕ್ ಅಂತ ಅರ್ಥ. 5 ರೇಟಿಂಗ್ ಕೊಟ್ಟರು ಅಂತಂದ್ರೆ ಕೆಟ್ಟದಾಗಿದೆ ಅಂತ, ಆ ಬ್ಯಾಂಕ್ ಕೆಟ್ಟ ಬ್ಯಾಂಕ್ ಅಂತ ಅರ್ಥ ಸ್ನೇಹಿತರೆ. ನೆಕ್ಸ್ಟ್ 29ನೇ ಪ್ರಶ್ನೆ. ಬ್ಯಾಂಕಿನ ಅನುಷಂಗಿಕ ಜವಾಬ್ದಾರಿ ಅಂದ್ರೆ ಕಂಟಿಂಜೆಂಟ್ ಲೈಬಿಲಿಟಿ ಅಂತ ಬರ್ತದೆ. ಈ ಕಂಟಿಂಜೆಂಟ್ ಲೈಬಿಲಿಟಿ ಈ ಕೆಳಗಿನವುಗಳಲ್ಲಿ ಯಾವ ದಿನದಂದು ಇರುವುದಿಲ್ಲ ಅಂತ ಪ್ರಶ್ನೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಎ, ಅಡಾವೆ ಪತ್ರ ಅಥವಾ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಾದ್ರೆ ಈ ಕಂಟಿಂಜೆಂಟ್ ಲೈಬಿಲಿಟಿ ಇರಂಗಿಲ್ಲ ಸ್ನೇಹಿತರೆ. ಅನುಷಂಗಿಕ ಜವಾಬ್ದಾರಿ ಅಥವಾ ಕಂಟಿಂಜೆಂಟ್ ಲೈಬಿಲಿಟಿ ಅಂದ್ರೆ ಏನ್ರಿ? ಇದಕ್ಕೆ ಅನಿಶ್ಚಿತ ಹೊಣೆಗಾರಿಕೆ ಅಂತಲೂ ಕೂಡ ಕರೀತಾರೆ. ಅನಿಶ್ಚಿತ ಹೊಣೆಗಾರಿಕೆ ಅಥವಾ ಅನುಷಂಗಿಕ ಜವಾಬ್ದಾರಿ ಅಂದ್ರೆ ಏನ್ರಿ? ಭವಿಷ್ಯದಲ್ಲಿ ಸಂಭವಿಸಬಹುದಾದ ಹೊಣೆಗಾರಿಕೆ ಅಥವಾ ಭವಿಷ್ಯದಲ್ಲಿ ಸಂಭವಿಸಬಹುದಾದ ಖರ್ಚಿಗೆ ನಾವು ಅನುಷಂಗಿಕ ಜವಾಬ್ದಾರಿ ಅಥವಾ ಅನಿಶ್ಚಿತ ಹೊಣೆಗಾರಿಕೆ ಅಂತ ಕರಿತೀವಿ. ಭವಿಷ್ಯದಲ್ಲಿ ಅಂದ್ರೆ ಇನ್ನು ಫ್ಯೂಚರ್ದೊಳಗೆ ಯಾವುದಾದ್ರೂ ಲೈಬಿಲಿಟಿ ಸಂಭವಿಸಬಹುದು, ಅದಕ್ಕೆ ನಾವು ಕಂಟಿಂಜೆಂಟ್ ಲೈಬಿಲಿಟಿ ಅಂತ ಕರಿತೀವಿ. ಈ ಕಂಟಿಂಜೆಂಟ್ ಲೈಬಿಲಿಟಿ ಬ್ಯಾಲೆನ್ಸ್ ಶೀಟ್ನಾಗ ತೋರ್ಸಂಗಿಲ್ಲ. ಬ್ಯಾಲೆನ್ಸ್ ಶೀಟ್ ಕೆಳಗೆ ಫುಟ್ ನೋಟ್ ಅಂತ ಬರೀತಾರೆ. ಆ ಫುಟ್ ನೋಟ್ ಒಳಗೆ ಈ ಕಂಟಿಂಜೆಂಟ್ ಲೈಬಿಲಿಟಿಯನ್ನು ಮೆನ್ಷನ್ ಮಾಡ್ಬೇಕು ಸ್ನೇಹಿತರೆ. ನೆಕ್ಸ್ಟ್ 30ನೇ ಪ್ರಶ್ನೆ. ಸಹಕಾರ ಬ್ಯಾಂಕುಗಳಲ್ಲಿ ಚರ ಬಂಡವಾಳ ಅಂದರೇನು? ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಾರ. ಈ ಕೋಆಪರೇಟಿವ್ ಬ್ಯಾಂಕಿನ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನ್ರಿ? ಇದಕ್ಕೆ ಸರಿಯಾದ ಉತ್ತರ ಸಿ, ಷೇರು ಬಂಡವಾಳ, ಠೇವಣಿಗಳು,
ಸಾಲಗಳು ಅಂದರೆ ಶೇರ್ ಕ್ಯಾಪಿಟಲ್, ಡಿಪಾಸಿಟ್ಸ್, ಬಾರೋವಿಂಗ್ಸ್ ಇವೆಲ್ಲ ಸೇರಿದ್ರೆ ಆ ಸಹಕಾರ ಬ್ಯಾಂಕಿನ ವರ್ಕಿಂಗ್ ಕ್ಯಾಪಿಟಲ್ ಸ್ನೇಹಿತರೆ, ಅಥವಾ ಚರ ಬಂಡವಾಳ ಅಂತ ಕರೀತಾರೆ. ಆಗ್ಲೇ ಹೇಳಿದೆ ನಾನು, ಚರ ಬಂಡವಾಳ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನ್ರಿ, ಷೇರು ಬಂಡವಾಳ, ಠೇವಣಿಗಳು, ಸಾಲಗಳು ಮತ್ತು ಇತರ ವಿಧಾನಗಳಿಂದ ಸಂಗ್ರಹಿಸಲಾದ ನಿಧಿಗಳನ್ನು ಆ ಸಹಕಾರ ಬ್ಯಾಂಕಿನ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರೀತಾರೆ. ನಿವ್ವಳ ಕಾರ್ಯ ಬಂಡವಾಳ ಅಂದ್ರೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನ್ರಿ, ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತಂದ್ರೆ ಕರೆಂಟ್ ಅಸೆಟ್ಸ್ ಅಂದ್ರೆ ಪ್ರಸ್ತುತ ಆಸ್ತಿಗಳು, ಅದರಲ್ಲಿ ಪ್ರಸ್ತುತ ಹೊಣೆಗಾರಿಕೆಗಳು ಅಂದ್ರೆ ಏನು ಕೊಡಬೇಕಾಗಿರ್ತಲ್ಲ ಅಮೌಂಟ್, ಹಣವನ್ನು ಪಾವತಿ ಮಾಡೋದಿರ್ತದೆ, ಅದನ್ನು ಕಳಿದ್ರೆ ಅಂದ್ರೆ ಕರೆಂಟ್ ಲೈಬಿಲಿಟೀಸ್ ಅನ್ನ ಕಳೆದ್ರೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಬರ್ತದೆ. ಪ್ರಸ್ತುತ ಸ್ವತ್ತುಗಳು ಅಥವಾ ಕರೆಂಟ್ ಅಸೆಟ್ಸ್ ಅಂದ್ರೆ ಏನ್ರಿ, ಒಂದು ವರ್ಷದಲ್ಲಿ ಹಣ ಬರುವಂತ ಸ್ವತ್ತುಗಳಿಗೆ ನಾವು ಪ್ರಸ್ತುತ ಸ್ವತ್ತುಗಳು ಅಂತ ಕರಿತೀವಿ. ಇವುಗಳನ್ನ ದ್ರವ ಆಸ್ತಿಗಳಂತ ಕೂಡ ಕರೀತಾರೆ. ಲಿಕ್ವಿಡ್ ಅಸೆಟ್ಸ್ ಅಂತಾನೂ ಕೂಡ ಇವನ್ನ ಕರೀತಾರೆ ಸ್ನೇಹಿತರೆ. ಪ್ರಸ್ತುತ ಸ್ವತ್ತುಗಳಿಗೆ ಉದಾಹರಣೆ ಏನ್ರಿ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿಲೆಂಟ್, ಮಾರ್ಕೆಟ್ ಸೆಕ್ಯೂರಿಟೀಸ್ ಅಂದ್ರೆ ಮಾರ್ಕೆಟ್ನಲ್ಲಿ ಸೆಕ್ಯೂರಿಟೀಸ್ ಬೈ ಮಾಡಿರ್ತೀವಿ, ಒಂದು ವರ್ಷ ಆದ್ಮೇಲೆ ಅದನ್ನ ಏನಪ್ಪಾ ಅಂದ್ರೆ ಸೆಕ್ಯೂರಿಟೀಸ್ ಮಾರ್ತೀವಿ ನಾವು, ಇದನ್ನು ಮಾರ್ಕೆಟ್ ಸೆಕ್ಯೂರಿಟೀಸ್ ಕೂಡ ಈ ಪ್ರಸ್ತುತ ಸ್ವತ್ತುಗಳಿಗೆ ಉದಾಹರಣೆ. ನೆಕ್ಸ್ಟ್ ಅಕೌಂಟ್ ರಿಸೀವೇಬಲ್ಸ್, ಈ ಸಹಕಾರ ಬ್ಯಾಂಕ್ ಯಾರಿಗಾದ್ರೂ ಸಾಲ ಕೊಟ್ಟಿರ್ತದೆ ಒಂದು ವರ್ಷದ ಪೀರಿಯಡ್ಗೆ, ಅವು ಅಮೌಂಟ್ ಒಂದು ವರ್ಷ ಆದ್ಮೇಲೆ ಬರ್ತದೆ, ಅದು ಕೂಡ ಪ್ರಸ್ತುತ ಸ್ವತ್ತು ಅಥವಾ ಕರೆಂಟ್ ಅಸೆಟ್ಗೆ ಉದಾಹರಣೆ. ಪ್ರಸ್ತುತ ಹೊಣೆಗಾರಿಕೆಗಳಂದ್ರೆ ಏನ್ರಿ, ಕರೆಂಟ್ ಲೈಬಿಲಿಟೀಸ್ ಅಂತಂದ್ರೆ ಏನ್ರಿ, ಸಹಕಾರ ಬ್ಯಾಂಕ್ಗಳು ಸಾಮಾನ್ಯ ಆಪರೇಟಿಂಗ್ ಸೈಕಲ್ನಲ್ಲಿ ಅಂದ್ರೆ ಒಂದು ವರ್ಷದ ಆಪರೇಟಿಂಗ್ ಸೈಕಲ್ನಲ್ಲಿ ಪಾವತಿ ಮಾಡಬೇಕಾಗಿರ್ತಕ್ಕಂಥ ಸಾಲಗಳಿಗೆ ಕರೆಂಟ್ ಲೈಬಿಲಿಟೀಸ್ ಅಂತ ಕರಿತೀವಿ. ಅಂದ್ರೆ ಕೋಆಪರೇಟಿವ್ ಬ್ಯಾಂಕ್ ಯಾರಾದ್ರ ಕಡೆಯಿಂದ ಒಂದು ವರ್ಷದ ಮಟ್ಟಿಗೆ ಸಾಲ ತಗೊಂತು ಅಂದ್ರೆ ಅದನ್ನ ಪಾವತಿ ಮಾಡೋದು ಏನಿರ್ತದಲ್ರಿ, ಅದಕ್ಕೆ ನಾವು ಕರೆಂಟ್ ಲೈಬಿಲಿಟೀಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ 12 ತಿಂಗಳಿಗಿಂತ ಕಡಿಮೆ ಇರ್ತದೆ ಇದ್ರದ್ದು ಅವಧಿ, ಮರುಪಾವತಿ ಅವಧಿ 12 ತಿಂಗಳಿಗಿಂತ ಕಡಿಮೆ ಇರ್ತದೆ. ಈ ಪ್ರಶ್ನೆದೊಂದಿಗೆ ಇವತ್ತಿನ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಸ್ನೇಹಿತರೆ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡುವಲ್ಲಿ ನನಗೆ ಸಮಸ್ಯೆ ಅಂತ ಅನ್ಸ್ತಾ ಕುಂತತ್ರಿ, ಎಷ್ಟರ ಮಟ್ಟಿಗೆ ಅದು ನಿಮಗೆ ಅರ್ಥ ಆಗ್ತದ ಅಂತ ನನಗೂ ಅದರದ್ದು ಬಗ್ಗೆ ಐಡಿಯಾ ಬರ್ತಿಲ್ಲ. ದಯಮಾಡಿ ಕಮೆಂಟ್ ಮಾಡಿರಿ. ಆಮೇಲೆ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬೇಕಂತ ಸಜೆಷನ್ ಇದ್ದರೆ ದಯಮಾಡಿ ಸಜೆಷನ್ ಕೂಡ ಕೊಡ್ಬೋದು ಸ್ನೇಹಿತರೆ. ನಮ್ಮದು ಗುಲ್ಬರ್ಗ ಲ್ಯಾಂಗ್ವೇಜ್ ಅಲ್ರಿ ಒಂದು ಸ್ವಲ್ಪ ಟಫ್ ಇರ್ತದೆ, ಅದನ್ನು ನಿಯಂತ್ರಣ ಮಾಡ್ಕೊಂಡು ವಿಡಿಯೋ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಸಮಸ್ಯೆ ಅನಿಸ್ತಾ ಕುಂತೈತಿ. ಓಕೆ ರೀ, ಇಲ್ಲಿಗೆ ಈ ಬ್ಯಾಂಕಿಂಗ್ ಪ್ರಶ್ನೋತ್ತರಗಳ ಸರಣಿಯ 2ನೇ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.